ಗೆಳೆಯ ಕಾರ್ಯ ಮಾಡುವವನನ್ನು ದುಷ್ಟತನವು ಗೆಲ್ಲಲಾರದು. ಭಾವಾರ್ಥ. ಶ್ರೀಮದ್ ಭಾಗವತದಲ್ಲಿ 1.5:17 ಶ್ರೀ ನಾರದ ಮುನಿಗಳು ವ್ಯಾಸದೇವರಿಗೆ ಹೀಗೆ ಉಪದೇಶ ಮಾಡುತ್ತಾರೆ. ತ್ವಕ್ತ ಸ್ವಧರ್ಮ ಚರಣಾಂಬುಜಂ ಹರೇರನ್ ಭಜಂತಂ ಪ್ರಕೃತ ಪತೇತ್ ತಥೋ ಯದಿ ಯತ್ರಕ್ವ ವಾಭದ್ರ ಮುದು ಆಮುಷ್ಯ ಕಿಂ ಕೋ ವಾರ್ತ ಅಪೋ ಅಭಜತಾಂ ಸ್ವಧರ್ಮತಃ. ಯಾರಾದರೂ ಎಲ್ಲ ಐಹಿಕ ಭವಿಷ್ಯ ನಿರೀಕ್ಷೆಗಳನ್ನು ತ್ಯಜಿಸಿ ದೈವೋತ್ತಮ ಪರಮಪುರುಷನಲ್ಲಿ ಸಂಪೂರ್ಣ ಆಶ್ರಯವನ್ನು ಪಡೆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ನಷ್ಟಗಳಾಗಲಿ ದುರ್ಗತಿಯಾಗಲಿ ಇಲ್ಲ. ಆದರೆ ಭಕ್ತನಲ್ಲದವನು ತನ್ನ ವೃತ್ತಿಯ ಕರ್ತವ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿದರೂ ಏನನ್ನೂ ಪಡೆಯದೆ ಹೋಗಬಹುದು. ಐಹಿಕ ಭವಿಷ್ಯ ನಿರೀಕ್ಷೆಗಾಗಿ ಶಾಸ್ತ್ರದ ಪ್ರಚಾರವಾಗಿಯೂ ರೂಢಿಗನುಗುಣವಾಗಿಯೂ ಹಲವಾರು ಚಟುವಟಿಕೆಗಳುಂಟು. ಆಧ್ಯಾತ್ಮವಾದಿಯು ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗಾಗಿ ಕೃಷ್ಣ ಪ್ರಜ್ಞೆಗಾಗಿ ಎಲ್ಲ ಐಹಿಕ ಚಟುವಟಿಕೆಗಳನ್ನು ತ್ಯಜಿಸುತ್ತಾನೆ ಎಂದು ನಿರೀಕ್ಷೆಯುಂಟು. ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣಗೊಳಿಸಿದರೆ ಮನುಷ್ಯನು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಆದರೆ ಇಂತಹ ಪರಿಪೂರ್ಣ ಹಂತವನ್ನು ತಲುಪದೆ ಹೋದವನು ಐಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಷ್ಟಕ್ಕೆ ಒಳಗಾಗುತ್ತಾನೆ ಎಂದು ವಾದಿಸಬಹುದು. ವಿಧಿತ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೆ ಮನುಷ್ಯನು ಅದರ ಪ್ರತಿಕ್ರಿಯೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಯೋಗ್ಯ ರೀತಿಯಲ್ಲಿ ತೊಡಗಿದ್ದವನು ಈ ಪ್ರತಿಕ್ರಿಯೆಗಳಿಗೆ ಒಳಗಾಗುತ್ತಾನೆ. ಯಶಸ್ವಿಯಾಗದ ಆಧ್ಯಾತ್ಮಿಕವಾದಿಗೆ ಅವನು ಆತಂಕ ಪಡುವ ಕಾರಣವಿಲ್ಲ ಎಂದು ಭಾಗವತವು ಭರವಸೆ ನೀಡುತ್ತದೆ. ವಿಧಿತ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವನು ಪ್ರತಿಕ್ರಿಯೆಗೆ ಒಳಗಾಗಬಹುದಾದರೂ ಅವನಿಗೆ ನಷ್ಟವಿಲ್ಲ. ಏಕೆಂದರೆ ಮಂಗಳಕರವಾದ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು ಎನ್ನುವುದೇ ಇಲ್ಲ. ಇದರಲ್ಲಿ ತೊಡಗಿರುವವನು ಮುಂದಿನ ಜನ್ಮದಲ್ಲಿ ಕೆಳವರ್ಗದಲ್ಲಿ ಹುಟ್ಟಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾನೆ. ಆದರೆ ವಿಧಿತ ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಷ್ಟೇ ಮಾಡುವವನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಕಲ್ಯಾಣವೇ ಆಗುತ್ತದೆ ಎಂದು ಹೇಳುವಂತಿಲ್ಲ. ಭಾವಾರ್ಥವನ್ನು ಮುಂದೆ ಹೇಳಿದಂತೆ ಅರ್ಥ ಮಾಡಿಕೊಳ್ಳಬಹುದು. ಮಾನವ ಕುಲವನ್ನು ಸಂಯಮವಿರುವನು ಮತ್ತು ಸಂಯಮ ರಹಿತರು ಎಂದು 2 ವರ್ಗಗಳಾಗಿ ವಿಭಾಗಿಸಬಹುದು. ತಮ್ಮ ಮುಂದಿನ ಜನ್ಮದ ಅಥವಾ ಆಧ್ಯಾತ್ಮಿಕ ಮೋಕ್ಷದ ತಿಳುವಳಿಕೆಯೇ ಇಲ್ಲದೆ ಮೃಗಗಳಂತೆ ಇಂದ್ರಿಯ ಭೋಗಗಳಲ್ಲಷ್ಟೇ ತೊಡಗಿರುವವರು ಸಂಯಮ ರಹಿತರ ವಿಭಾಗಕ್ಕೆ ಸೇರಿದವರು. ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಅನುಸರಿಸುವವರು ಸಂಯಮಶೀಲರ ವಿಭಾಗಕ್ಕೆ ಸೇರುತ್ತಾರೆ. ನಾಗರಿಕರಾಗಲಿ ಅನಾಗರಿಕರಾಗಲಿ, ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ, ಬಲಶಾಲಿಗಳಾಗಿರಲಿ ದುರ್ಬಲರಾಗಿರಲಿ, ಸಂಯಮ ರಹಿತ ವಿಭಾಗದವರು ಪಶು ಪ್ರವೃತ್ತಿಗಳಿಂದ ತುಂಬಿ ಹೋಗಿರುತ್ತಾರೆ. ಅವರ ಚಟುವಟಿಕೆಗಳು ಎಂದು ಕಲ್ಯಾಣಕರವಾಗಿರುವುದಿಲ್ಲ. ಏಕೆಂದರೆ ತಿನ್ನುವುದು, ನಿದ್ರಿಸುವುದು, ರಕ್ಷಣೆ ಮತ್ತು ಮೈಥುನ ಈ ಪಶು ಪ್ರವೃತ್ತಿಗಳನ್ನು ಸವಿಯುತ್ತಿರುವಾಗ ಅವರು ಸದಾ ಐಹಿಕ ಅಸ್ತಿತ್ವದಲ್ಲಿಯೇ ಉಳಿಯುತ್ತಾರೆ. ಈ ಅಸ್ತಿತ್ವವು ಯಾವಾಗಲೂ ದುಃಖಮಯವಾದದ್ದು. ಇದಕ್ಕೆ ಪ್ರತಿಯಾಗಿ ಶಾಸ್ತ್ರದ ವಿಧಿಗಳಿಂದ ನಿಯಂತ್ರಿತರಾಗಿ ಕ್ರಮೇಣ ಕೃಷ್ಣ ಪ್ರಜ್ಞೆಗೆ ಏರುವವರು ನಿಶ್ಚಯವಾಗಿಯೂ ಬದುಕಿನಲ್ಲಿ ಪ್ರಗತಿಯನ್ನು ಹೊಂದುವರು. ಕಲ್ಯಾಣಕರ ಮಾರ್ಗದಲ್ಲಿ ನಡೆಯುವವರನ್ನು 3 ವರ್ಗಗಳಾಗಿ ವಿಭಾಗಿಸುವುದು. 1. ಶಾಸ್ತ್ರದ ನಿಯಮ ನಿಬಂಧನೆಗಳನ್ನು ಅನುಸರಿಸಿ ಐಹಿಕ ಅಭ್ಯುದಯವನ್ನು ಸವಿಯುತ್ತಿರುವವರು. 2. ಐಹಿಕ ಅಸ್ತಿತ್ವದಿಂದ ಪರಮ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರು. ಮತ್ತು 3. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತರಾದವರು. ಪ್ರಾಪಂಚಿಕ ಸುಖಕ್ಕಾಗಿ ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ಅನುಸರಿಸಿರುವವರನ್ನು ಇನ್ನೂ 2 ವರ್ಗಗಳಾಗಿ ವಿಭಾಗಿಸಬಹುದು. ಕರ್ಮಾಪೇಕ್ಷೆಗಳು ಮತ್ತು ಇಂದ್ರಿಯ ತೃಪ್ತಿಗಾಗಿ ಫಲವನ್ನು ಬಯಸದವರು. ಇಂದ್ರಿಯ ತೃಪ್ತಿಗಾಗಿ ಫಲವನ್ನು ಅಪೇಕ್ಷಿಸುವವರು ಇನ್ನು ಉನ್ನತವಾದ ಜೀವನ ಮಟ್ಟಕ್ಕೆ ಏರಬಹುದು, ಉನ್ನತ ಲೋಕಗಳಿಗೂ ಏರಬಹುದು. ಆದರೂ ಅವರು ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಆಗದಿರುವುದರಿಂದ ಅವರು ನಿಜವಾಗಿ ಕಲ್ಯಾಣಕರ ಮಾರ್ಗವನ್ನು ಅನುಸರಿಸಿರುವಂತಿಲ್ಲ. ಮುಕ್ತಿ ಒಯ್ಯುವ ಚಟುವಟಿಕೆಗಳು ಮಾತ್ರವೇ ಕಲ್ಯಾಣಕರ ಚಟುವಟಿಕೆಗಳು. ಕಟ್ಟ ಕಡೆಗೆ ಆತ್ಮ ಸಾಕ್ಷಾತ್ಕಾರ ಮತ್ತು ಬದುಕಿನ ಐಹಿಕ ಶಾರೀರಿಕ ಪರಿಕಲ್ಪನೆಯಿಂದ ಬಿಡುಗಡೆ ಪಡೆಯುವುದೇ ಗುರಿಯಾಗಿಲ್ಲದ ಯಾವುದೇ ಚಟುವಟಿಕೆಯು ಮಂಗಳಕರವಲ್ಲ. ಕೃಷ್ಣ ಪ್ರಜ್ಞೆಯಿಂದ ಮಾಡುವ ಕೆಲಸವಷ್ಟೇ ಮಂಗಳಕರ ಕೆಲಸ. ಕೃಷ್ಣ ಪ್ರಜ್ಞೆಯ ಮಾರ್ಗದಲ್ಲಿ ಮುಂದುವರಿಯುವುದಕ್ಕಾಗಿ ಐಹಿಕ ಬಾಧೆಗಳನ್ನು ಸ್ವಇಚ್ಛೆಯಿಂದ ಸ್ವೀಕರಿಸುವವನನ್ನು ಕಠಿಣ ವೈರಾಗ್ಯದ ಪರಿಪೂರ್ಣ ಯೋಗಿ ಎಂದು ಕರೆಯಬಹುದು. ಅಷ್ಟಾಂಗ ಯೋಗ ಪದ್ಧತಿಯ ಗುರಿ ಕೃಷ್ಣ ಪ್ರಜ್ಞೆಯ ಅಂತಿಮ ಸಾಕ್ಷಾತ್ಕಾರ. ಇಂತಹ ಅಭ್ಯಾಸವು ಸಹ ಮಂಗಳಕರವಾದದ್ದು ಮತ್ತು ಈ ವಿಷಯದಲ್ಲಿ ತನ್ನಿಂದಾದಷ್ಟು ಪ್ರಯತ್ನಿಸುವವನು ತನಗೆ ದುರ್ಗತಿ ಆಗುವುದೆಂದು ಹೆದರಬೇಕಾಗಿಲ್ಲ. ಹರೇ ಕೃಷ್ಣ. ಶ್ಲೋಕವಾದ ಪ್ರಭು ಅನುವಾದನೆ ಓದಿ. ಅನುವಾದ.
ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುವನು. ಭಾವಾರ್ಥ: ಯಶಸ್ಸನ್ನು ಸಾಧಿಸುವ ಯೋಗಿಗಳಲ್ಲಿ ಎರಡು ವರ್ಗಗಳು. ಒಂದು ವರ್ಗದವರು ಅತ್ಯಲ್ಪ ಪ್ರಗತಿಯ ನಂತರ ಭ್ರಷ್ಟರಾದವರು. ಇನ್ನೊಂದು ವರ್ಗದವರು ದೀರ್ಘಕಾಲ ಯೋಗ್ಯಾಭ್ಯಾಸ ಮಾಡಿ ಭ್ರಷ್ಟರಾದವರು. ಸ್ವಲ್ಪ ಕಾಲ ಅಭ್ಯಾಸ ಮಾಡಿ ಭ್ರಷ್ಟನಾದ ಯೋಗಿಯು ಪುಣ್ಯ ಜೀವಿಗಳು ಪ್ರವೇಶಿಸಬಹುದಾದ ಉತ್ತಮ ಲೋಕಗಳಿಗೆ ಹೋಗುತ್ತಾನೆ. ಅಲ್ಲಿ ಬಹುಕಾಲ ಇದ್ದ ನಂತರ ಅವನನ್ನು ಮತ್ತೆ ಈ ಲೋಕಕ್ಕೆ ಕಳಿಸಲಾಗುತ್ತದೆ. ಅವನು ಧರ್ಮಿಷ್ಠನಾದ ಬ್ರಾಹ್ಮಣನ ಅಥವಾ ವೈಷ್ಣವನ ಸಂಸಾರದಲ್ಲಾಗಲಿ ಶ್ರೀಮಂತರ ವರ್ತಕರ ಮನೆಯಿಂದಾಗಲಿ ಹುಟ್ಟುತ್ತಾನೆ. ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ವಿವರಿಸುವಂತೆ ಯೋಗಾಭ್ಯಾಸದ ನಿಜವಾದ ಉದ್ದೇಶ ಕೃಷ್ಣ ಪ್ರಜ್ಞೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವುದು. ಆದರೆ ಇಷ್ಟರ ಮಟ್ಟಿಗೆ ಪಟ್ಟು ಹಿಡಿದು ಶ್ರಮ ಪಡದೇ ಇರುವವರಿಗೆ ಮತ್ತು ಐಹಿಕ ಪ್ರಲೋಭೆಗಳ ದೆಸೆಯಿಂದ ವಿಫಲರಾಗುವವರಿಗೆ ಭಗವಂತನ ಕೃಪೆಯಿಂದ ತಮ್ಮ ಐಹಿಕ ಪ್ರವೃತ್ತಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅವಕಾಶವು ಲಭ್ಯವಾಗಿರುತ್ತದೆ. ಅನಂತರ ಅವರಿಗೆ ಧರ್ಮಿಷ್ಠ ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ಅನುಕೂಲ ಸ್ಥಿತಿಯಲ್ಲಿ ಬಾಳಲು ಅವಕಾಶಗಳು ಲಭ್ಯವಾಗುತ್ತವೆ. ಇಂತಹ ಸಂಸಾರಗಳಲ್ಲಿ ಹುಟ್ಟಿದವರು ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಪೂರ್ಣ ಕೃಷ್ಣ ಪ್ರಜ್ಞೆಗೆ ಏರಲು ಪ್ರಯತ್ನಿಸಬಹುದು. ಅನುವಾದ: ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂಥ ಜನ್ಮವು ದುರ್ಬಲ ತರವಾದದ್ದು. ಭಾವಾರ್ಥ: ಧೀಮಂತರಾದ ಯೋಗಿಗಳ ಕುಟುಂಬದಲ್ಲಿ ಜನ್ಮ ತಾಳುವುದನ್ನು ಇಲ್ಲಿ ಹೊಗಳಿದೆ. ಏಕೆಂದರೆ ಇಂತಹ ಸಂಸಾರದಲ್ಲಿ ಹುಟ್ಟಿದ ಮಗುವಿಗೆ ಅವನ ಬಾಳಿನ ಪ್ರಾರಂಭದಿಂದಲೇ ಒಂದು ಆಧ್ಯಾತ್ಮಿಕ ಚಾಲನಾ ಶಕ್ತಿಯು ದೊರೆಯುತ್ತದೆ. ವಿಶೇಷವಾಗಿ ಆಚಾರ್ಯರ ಅಥವಾ ಗೋಸ್ವಾಮಿಗಳ ಕುಟುಂಬದಲ್ಲಿ ಹೀಗಾಗುತ್ತದೆ. ಪರಂಪರೆಯಿಂದಲೂ ಶಿಕ್ಷಣದಿಂದಲೂ ಇಂಥ ಸಂಸಾರಗಳಲ್ಲಿ ವಿದ್ಯುತ್ತು ದೈವಭಕ್ತಿ ಇರುತ್ತದೆ. ಆದ್ದರಿಂದ ಅವರು ಗುರುಗಳಾಗುತ್ತಾರೆ. ಭಾರತದಲ್ಲಿ ಇಂಥ ಆಚಾರ್ಯರ ಕುಟುಂಬಗಳು ಹಲವಾರು ಇವೆ. ಆದರೆ ಸಾಕಷ್ಟು ವಿದ್ಯೆ ಮತ್ತು ತರಬೇತಿ ಇಲ್ಲದೆ ಅವು ಹೀನ ಸ್ಥಿತಿಗೆ ಬಂದಿವೆ. ಭಗವಂತನ ಕೃಪೆಯಿಂದ ಪ್ರತಿ ಪೀಳಿಗೆಯಲ್ಲೂ ಯೋಗಿಗಳನ್ನು ಬೆಳೆಸುವ ಇಂಥ ಕುಟುಂಬಗಳು ಇನ್ನೂ ಇವೆ. ಇಂಥ ಸಂಸಾರಗಳಲ್ಲಿ ಜನ್ಮ ತಾಳುವುದು ಒಂದು ಸೌಭಾಗ್ಯ. ನಮ್ಮ ಗುರುಗಳಾದ ಓಂ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಮತ್ತು ನಾವು ಇಬ್ಬರೂ ಭಗವಂತನ ಕೃಪೆಯಿಂದ ಇಂಥ ಕುಟುಂಬದಲ್ಲಿ ಹುಟ್ಟುವ ಭಾಗ್ಯವನ್ನು ಪಡೆದಿದ್ದೆವು ಮತ್ತು ಇಬ್ಬರು ನಮ್ಮ ಬಾಳಿನ ಪ್ರಾರಂಭದಿಂದಲೇ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ಶಿಕ್ಷಣವನ್ನು ಪಡೆದೆವು. ಮುಂದೆ ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ ನಾವು ಸಂಧಿಸಿದೆವು. ಹರೇ ಕೃಷ್ಣ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಲಾಮಯಂ ದದಾತಿ ಸ್ವಪದಾಂತಂ ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಃ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋ ವಿಚಾಯತೆ ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ ಏತದ್ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶ್ಯಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರುದೇಕಂ ಯತತೆ ತತೋ ಭೂಯ ಸಂಸಿದ್ಧೌ ಕುರು ನಂದನ ಪೂರ್ವಾಭ್ಯಾಸೇನ ತೇನೈವ ಹೀಯತೆ ಹ್ಯವಶೋಪಿ ಸ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ವರ್ತತೆ. ಬಹಳ ಅದ್ಭುತ ಶ್ಲೋಕಗಳು ಇವು ಭಗವದ್ಗೀತೆದು. ಪ್ರಯತ್ನಾತ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಿ ಅನೇಕ ಜನ್ಮ ಸಂಸಿದ್ಧಿಸ್ ತಥೋ ಯಾತಿ ಪರಂ ಗತಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನೋ ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಇಲ್ಲಿ ಮನಸ್ಸು ನಿಗ್ರಹ ಮಾಡೋದು ಬಗ್ಗೆ ಚರ್ಚೆ ಮಾಡಿದ್ವಿ ಮೊದಲು. ಸಾಮಾನ್ಯ ಪ್ರಶ್ನೆ ನಮ್ಗೆಲ್ಲರಿಗೂ ಬರುತ್ತೆ, ಅದೇ ಪ್ರಶ್ನೆ ಅರ್ಜುನ್ನಿಗೂ ಬಂದಿತ್ತು. ಮನಸ್ಸು ನಿಗ್ರಹ ಮಾಡೋದು ತುಂಬಾ ಕಷ್ಟ ಅಲ್ಲ, ಅದು ಸರಳವಾಗಿಲ್ಲ. ವಾಯುರ್ ಇವ ದುಷ್ಕರ ಅಂದ್ರೆ ವಾಯು ತರ ಜೋರಾಗಿ ಚಲನೆ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನ ನಿಗ್ರಹ ಹೇಗ್ ಮಾಡೋದು, ಹಿಡಿಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಖಂಡಿತವಾಗಿ ಮನಸ್ಸು ನಿಗ್ರಹ ಮಾಡೋದು ಸರಳವಲ್ಲ, ಬಹಳ ಕಷ್ಟ ಕಾರ್ಯ. ಆದ್ರೆ ಅಭ್ಯಾಸ ಮತ್ತೆ ವೈರಾಗ್ಯದಿಂದ ಸಾಧ್ಯವಿದೆ. ಅದಕ್ಕೆ ಅಭ್ಯಾಸ ಮತ್ತೆ ವೈರಾಗ್ಯ ಸಾಧಿಸ್ಬೇಕು. ವೈರಾಗ್ಯ ಇಲ್ಲದೆ ಮನಸ್ಸು ನಿಗ್ರಹ ಸಾಧ್ಯವೇ ಇಲ್ಲ.
ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದ್ರೂ ಯೋಜನೆ ಮಾಡಬೇಕು. ಆ ಯೋಜನೆ ಹೇಗೆ ವೈರಾಗ್ಯವನ್ನು ಬೆಳೆಸ್ಕೋಬೇಕು ನಾನು ಅಂತ, ಭೌತಿಕ ಆಸಕ್ತಿಗಳನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ. ಅದಕ್ಕೆ ನಿರಂತರ ಶ್ರವಣ ಇರಬೇಕು ಈ ವಿಷಯದ ಬಗ್ಗೆ. ಎಷ್ಟು ನಾವು ಈ ವಿಷಯದ ಬಗ್ಗೆ ಕೇಳ್ತಾ ಇರ್ತೀವಿ ಅಷ್ಟು ವೈರಾಗ್ಯವನ್ನು ತರಿಸ್ಲಿಕ್ಕೆ ಸುಲಭವಾಗುತ್ತೆ. ನಾವು ಈ ವಿಷಯ ಬಗ್ಗೆ ಕೇಳಲೇ ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ಪುರಾತನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯೋಗ ಪಾಲನೆ ಮಾಡ್ಲಿಕ್ಕೆ ಕೃಷ್ಣ ಹೇಳಿದ್ದ ಮುಂಚೆ ನಾವು ಏಕಾಂತ ಜಾಗದಲ್ಲಿ ಹೋಗಬೇಕು, ವೈರಾಗ್ಯವನ್ನು ಗಳಿಸ್ಕೋಬೇಕು, ಆಮೇಲೆ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಯೋಗ ಪದ್ಧತಿಯನ್ನು, ಶ್ವಾಸ ತಗೊಳ್ಬೇಕು, ಈ ತರ ಯೋಗ ಪದ್ಧತಿ ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಏನ್ ಬರೀತಾರೆ ಅಂದ್ರೆ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ಆತರ ಏಕಾಂತ ಜಾಗ ಸಿಕ್ಕರೂ ಕೂಡ ನಮ್ಮ ಚೇತನೆ ಅಷ್ಟು ಸ್ಥಿರವಾಗಿರಲ್ಲ, ಸತ್ವಗುಣ ಇರಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮನ್ನ ತೊಡಗಿದ್ರೆ ಸರಳವಾಗಿ ಯೋಗ ಪದ್ಧತಿ ಪಾಲನೆ ಆಗುತ್ತೆ. ವಿಶೇಷ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಭಗವಂತನ ಸೇವೆ ನಿಸ್ವಾರ್ಥದಿಂದ ಮಾಡ್ತೀವಿ. ಆ ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಮಾಡ್ತಾ ಅದಾಗೆ ವೈರಾಗ್ಯ ಬಂದ್ಬಿಡುತ್ತೆ. ಒಂದೊಂದ್ಸರಿ ಏನಾಗುತ್ತೆ, ಈ ತರದ ವಾಕ್ಯಗಳೇನಿದಾವೆ ಅವು ತಪ್ಪು ಅರ್ಥ ಮಾಡ್ಕೊಳ್ತಾರೆ ಜನ. ಏನ್ ತಪ್ಪು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಕೃಷ್ಣ ಭಕ್ತಿಯಲ್ಲಿ ಇರೋರಿಗೆ ವೈರಾಗ್ಯ ಅದು ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ನಾವು ಹರೇ ಕೃಷ್ಣ ಜಪ ಮಾಡ್ತೀವಿ, ದೇವಸ್ಥಾನಕ್ಕೆ ಬಂದು ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡ್ತೀವಿ, ಇಷ್ಟು ಮಾಡಿದ್ರೆ ನಮಗೆ ವೈರಾಗ್ಯ ಯಾಕೆ ಬೇಕು, ನಾವು ಇನ್ನೂ ಆಸಕ್ತಿಗಳು ಇಟ್ಕೋಬಹುದು ಅಂತ ಪ್ರಭುಪಾದರು ಹೇಳಿದಾರಲ್ಲ, ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಸಾಕು ಅಂತ. ಆದ್ರೆ ಇದೊಂದು ತಪ್ಪು ಕಲ್ಪನೆ. ಯಾಕಂದ್ರೆ ನಾವು ಮೊದ್ಲು ವಿಚಾರ ಮಾಡಿದ್ವಿ, ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜದ ಜನಯತ್ಯಾಚು ವೈರಾಗ್ಯಂ ಜ್ಞಾನಂ ಚಯದ ಹೇತುಕಂ. ನಾವು ಕೃಷ್ಣನ್ ಭಕ್ತಿ ಮಾಡ್ತಾ ಮಾಡ್ತಾ ವೈರಾಗ್ಯ ಜ್ಞಾನ ಅದಾಗೆ ಬಂದ್ಬಿಡುತ್ತೆ. ವಿಶೇಷ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿದೆ. ಅದಕ್ಕೆ ನಮ್ಮ ನಿಜವಾಗಿ ಭಕ್ತಿಯಲ್ಲಿ ಪ್ರಗತಿ ಆಗ್ತಾ ಇದೆಯಲ್ಲೋ ಹೇಗ್ ಗೊತ್ತಾಗತ್ತೆ? ಅದಕ್ಕೆ ಅಳಿಯೋದಕ್ಕೆ ಏನಾದ್ರೂ ಇದಿದೆಯಾ, ಪಟ್ಟಿ ಇದೆಯಾ? ಹೌದು, ನಾವು ವೈರಾಗ್ಯ ಭಕ್ತಿ ಬೆಳೆಸ್ಕೊಳ್ತಾ ಇದೀವಿ. ಇತರ ಲಕ್ಷಣ ಏನಂದ್ರೆ ನಮ್ಮಲ್ಲಿ ವೈರಾಗ್ಯ ಬರ್ತಾ ಇದೆ. ಭಕ್ತಿಯಲ್ಲಿ ಬಂದು ಎಷ್ಟೋ ವರ್ಷ ಆದ್ರೂ ಕೂಡ ಇನ್ನೂ ತನಕ ನಾನು ಒಳ್ಳೆ ಕರಿಯರ್ ಮಾಡ್ಕೋಬೇಕು, ಒಳ್ಳೆ ಜಾಬ್ ಮಾಡ್ಕೋಬೇಕು, ನನ್ಗೊಂದು ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ಈ ತರ ಆಸೆಗಳು ಇನ್ನೂ ಮನಸ್ಸಲ್ಲಿದ್ರೆ ಏನೋ ಸಮಸ್ಯೆ ಆಗ್ತಾ ಇದೆ. ನಮ್ಮ ಪ್ರಗತಿ ಎಷ್ಟು ಮಟ್ಟಿಗೆ ಆಗ್ಬೇಕು ಅಷ್ಟು ಮಟ್ಟಿಗೆ ಆಗ್ತಾ ಇಲ್ಲ. ಅದಕ್ಕೆ ವೈರಾಗ್ಯ ಬೆಳೆಸ್ಕೊಳ್ಳೋದು ಇದು ಭಕ್ತಿ ಪ್ರಗತಿಯ ಲಕ್ಷಣ. ನಿಜವಾಗಿ ಭಕ್ತಿ ಪ್ರಗತಿ ಆಗ್ತಾ ಇದ್ರೆ ಈ ತರ ವೈರಾಗ್ಯ ಬಂದ್ಬಿಡುತ್ತೆ. ಸರಿ, ಇವಾಗ ಅರ್ಜುನ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯನ್ನು ಕೇಳ್ತಾರೆ. ಏನಂತೆ, ಈ ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡು, ಯೋಗ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾರೆ ಜನ. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಕೆಲವೊಂದ್ ಜನ ದಾರಿ ತಪ್ಪಿಬಿಡ್ತಾರೆ, ಪೂರ್ತಿ ಹೋಗಲ್ಲ. ಈಗ ನಾವು ಕೃಷ್ಣ ಭಾವನಾಮೃತ ಸಂಘದಲ್ಲೂ ನೋಡ್ತೇವೆ. ನಾವು ಜನ ಬರ್ತಾರೆ, ನಮ್ ದೇವಸ್ಥಾನದಲ್ಲಿ ಭಕ್ತರ ಸಂಘದಲ್ಲಿ ಇರ್ತಾರೆ, ಆರಂಭದಲ್ಲಿ ಸೇವೆ ಮಾಡ್ತಾರೆ, ಹರೇ ಕೃಷ್ಣ ಜಪ ಮಾಡ್ತಾರೆ. ಕೆಲವೊಂದ್ ಜನ ಗಂಭೀರವಾಗಿ ಸಂಕಲ್ಪವನ್ನು ತಗೊಳ್ತಾ ಇರ್ತಾರೆ, ಭಕ್ತಿಯಲ್ಲಿ ಪ್ರಗತಿ ಮಾಡ್ತಾರೆ. ಎಷ್ಟೋ ಜನ ದೀಕ್ಷೆ ತಗೊಂಡು ಕೂಡ ಅದಾದ್ಮೇಲೆ ಪಥಭ್ರಷ್ಟವಾದವ್ರು ಇದ್ದಾರೆ. ಅಂದ್ರೆ ದೇವಸ್ಥಾನಕ್ಕೆ ಬರ್ತಾರೆ, ಸ್ವಲ್ಪ ಜನ ಸೇವೆ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಆ ತರ ಇನ್ನೊಂದ್ ಸ್ವಲ್ಪ ಗಂಭೀರ ಇರೋಂಥವ್ರು ಇನ್ನೊಂದ್ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಕೆಲವೊಂದ್ ಜನ ದೀಕ್ಷೆ ತಗೊಂಡ್ರು ಕೂಡ ಬಿಟ್ಟು ಹೋಗ್ತಾರೆ. ಆ ತರ ಆಗಿದೆ, ಸುಮಾರು ಜನರದ್ದು ಆ ತರ ಆಗಿದೆ. ಅದಕ್ಕೆ ಈ ತರ ಜನರದ್ದು ಏನ್ ಗತಿ ಅಂತ ಪ್ರಶ್ನೆ ಅರ್ಜುನ ಕೇಳ್ತಾರೆ. ಯಾಕಂದ್ರೆ ಅರ್ಜುನಂದ ಪ್ರಶ್ನೆ ಏನಿತ್ತಂದ್ರೆ, ಈ ತರ ಜನರು ಭಕ್ತಿ ಮಾರ್ಗದಲ್ಲಿ ಬರ್ತಾರೆ, ಪ್ರಗತಿ ಮಾಡ್ತಾರೆ, ಲೌಕಿಕ ಜಗತ್ತಿನಿಂದ ಸಂಪರ್ಕ ಕಟ್ ಆಗ್ಬಿಟ್ಟಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಆ ತರ ಲೌಕಿಕ ಜಗತ್ತಿನಿಂದ ಸಂಪರ್ಕ ಹೋಗ್ಬಿಟ್ಟಿರೋ ಕಾರಣದಿಂದ ಏನಾಗುತ್ತೆ, ಇವರು ಭಕ್ತಿ ಅರ್ಧ ಬಿಟ್ಟು ಹೋಗ್ಬಿಡ್ತಾರೆ. ಅರ್ಧ ಬಿಟ್ಟು ಹೋಗೋದ್ರಿಂದ ಭಕ್ತಿಯಲ್ಲಿ ಪ್ರಗತಿ ಮುಂದೆ ಆಗಲ್ಲ, ಭಕ್ತಿ ಪ್ರಗತಿ ನಿಂತ್ಬಿಡುತ್ತೆ. ಲೌಕಿಕ ಜಗತ್ತಿನ ಸಂಪರ್ಕ ಇಷ್ಟು ವರ್ಷ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಲೌಕಿಕ ಜಗತ್ತಿನಿಂದ ಹೊರಗಾಗ್ಬಿಡ್ತಾರೆ. ಆದ್ರಿಂದ ಹೊರಗಡೆ ಯಾರೋ ಕೆಲಸ ಕೊಡಲ್ಲ, ಏನಾಗಲ್ಲ. ಅದಕ್ಕೆ ಅಲ್ಲಿಯೂ ಸರಿ ಆಗಲ್ಲ, ಇಲ್ಲೂ ಸರಿ ಆಗಲ್ಲ. ಆ ತರ ಆಗುತ್ತೆ ಅವ್ರ ಪರಿಸ್ಥಿತಿ ಅಂತ. ಕೃಷ್ಣ ಭಾವನಾಮೃತ ಸಂಘದಲ್ಲಿ ಹೋದಾಗ ಪರಿವಾರ ಜನರು, ಸ್ನೇಹಿತರು, ಬಹಳಷ್ಟು ಜನರು ಈ ತರ ಚೇತಾವಣೆ ಕೊಡ್ತಾರೆ. ನೋಡಿ, ನೀವು ಈ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ನೀವು ಬರೀ ಭಕ್ತಿ ಭಕ್ತಿ ಅಂತ ಮಾಡ್ಕೊಂಡು ನಿಮ್ಮ ಲೌಕಿಕ ಜೀವನವನ್ನು ಮರ್ತು ಬಿಡ್ತೀರಾ. ಅದಾಗಿ ಕೊನೆಗೆ ಪರಿಸ್ಥಿತಿ ಏನಾಗುತ್ತೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯದಲ್ಲಿ ಜೋತಾಡ್ತಾ ಇರ್ತೀರಾ, ಜೀವನ ವ್ಯರ್ಥ ಆಗತ್ತೆ ಅಂತ ಈ ತರ ಸುಮಾರು ಜನರು ಹೇಳ್ತಾರೆ. ಅದಕ್ಕೆ ಹೌದು, ಈ ತರ ವಿಚಾರಗಳು ಇದಾವೆ. ಅದಕ್ಕೆ ಇದಕ್ಕೇನು ಉತ್ತರ? ನೀವು ಆ ತರ ಜನ ದಾರಿ ಕರ್ಕೊಳ್ತಾರ. ಅರ್ಜುನ ಹೇಳ್ತಾನೆ, ಒಂದು ಮೋಡ ತನ್ನ
ಮುಖ್ಯವಾದ ಎಲ್ಲ ಮೋಡಗಳ ಜೊತೆಗೆ ಸಂಘ ಬಿಟ್ಟು ಗಾಳಿಯಲ್ಲಿ ಅದೇ ತರ ತೇಲಾಡ್ತಾ ಇರುತ್ತೆ, ಎಲ್ಲಿ ಹೋಗುತ್ತೆ ಏನಾಗುತ್ತೆ ಗೊತ್ತಿಲ್ಲ, ಆತರ ಹೋಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಭಕ್ತಿ ಮಾರ್ಗವನ್ನು ಸ್ವಲ್ಪ ದಿನ ಪಾಲನೆ ಮಾಡಿ ಬಿಟ್ಟೋದವನಿಗೂ ಅದೇ ಗತಿ ಆಗತ್ತಾ? ಎಲ್ಲಿ ದಾರಿ ಕಾಣ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾ ಇಲ್ಲ ಅಂತ ಆ ತರ ಪರಿಸ್ಥಿತಿ ಆಗುತ್ತಾ ಅಂತ ಪ್ರಶ್ನೆ ಅರ್ಜುನ ಕೇಳ್ತಾನೆ. ಇದು ಭೌತಿಕವಾದಿಗಳದ್ದು ಇದೊಂದು ಬಹಳ ದೊಡ್ಡ ತಪ್ಪು ಕಲ್ಪನೆ. ಅವರು ಮೊದ್ಲೇ ಮಾತು ಅವ್ರೇನು ಅನ್ಕೊಂಡಿದ್ದಾರೆ ಅಂದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಬಹಳ ಸುಖ ಇದೆ, ಬಹಳ ಯಶಸ್ಸಿದೆ ಅಂತ. ಪ್ರವೃತ್ತಿ ಮಾರ್ಗ ಅಂದ್ರೆ ಎರಡು ಮಾರ್ಗ ಇರುತ್ತೆ, ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದ್ರೆ ಭೌತಿಕ ಪ್ರಗತಿಗ ಮಾರ್ಗ. ಭೌತಿಕ ಪ್ರಗತಿಯ ಮಾರ್ಗ ಅಂದ್ರೆ ಅವರು ಧನ ಸಂಗ್ರಹ ಮಾಡ್ತಾರೆ, ಆಫೀಸಲ್ಲಿ ಪ್ರಮೋಷನ್ ತಗೊಳ್ತಾರೆ, ಬಹಳ ದೊಡ್ಡ ಡೈರೆಕ್ಟರ್ ಆಗ್ತಾರೆ, ಸಿಇಒ ಆಗ್ತಾರೆ, ಬಹಳ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಪ್ರಧಾನ ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಈ ತರ ಬಹಳ ದೊಡ್ಡ ಉಪಾಧಿಗಳನ್ನ ಸ್ವೀಕಾರ ಮಾಡ್ಬೋದು. ಇದೆಲ್ಲ ಪ್ರವೃತ್ತಿ ಮಾರ್ಗ. ಅದಕ್ಕೆ ಇಲ್ಲಿ ನಿಜವಾದ ಯಶಸ್ಸಿದೆ, ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು, ಈ ತರದ್ ಸಾಧಿಸ್ಬೇಕು ಅಂತ ಸುಮಾರು ಜನರು ಹೇಳ್ತಾ ಇರ್ತಾರೆ. ನೀವು ಜೀವನದಲ್ಲಿ ಈ ತರ ಸಾಧನೆ ಮಾಡಲಿಲ್ಲ ಅಂದ್ರೆ ನಿಮ್ ಇಡೀ ಜೀವನನೇ ವ್ಯರ್ಥ, ಮನುಷ್ಯರಾಗಿ ನೀವು ಇದನ್ನೂ ಮಾಡ್ಲಿಲ್ಲ ಅಂತ ಈ ತರ ಹೇಳ್ತಾ ಇರ್ತಾರೆ. ಅದಕ್ಕೆ ಭೌತಿಕವಾದಿಗಳದ್ದು ಮುಖ್ಯವಾದ ಕಲ್ಪನೆ ಏನಂದ್ರೆ ಇದು ನಿಜವಾದ ಯಶಸ್ಸು. ಅದಕ್ಕೆ ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ಅದು ಆ ತರ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಏನಂತೆ, ನೀವು ತುಂಬಾ ಚೆನ್ನಾಗಿ ಓದ್ಬೇಕು, ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ತುಂಬಾ ಜಾಸ್ತಿ ಪರ್ಸೆಂಟೇಜ್ ತಗೋಬೇಕು. ಅಂದ್ರೆ ಯಾಕಂದ್ರೆ ಸಣ್ಣ ವಯಸ್ಸಿನಿಂದ ಕಾಂಪಿಟಿಷನ್ ಅಲ್ಲಿ ಹಾಕ್ತಾರೆ. ನಾಳೆ ದೊಡ್ಡವರಾದ್ಮೇಲೆ ನೀವು ಫ್ಯಾಕ್ಟರಿಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದಾಗ ಅಲ್ಲೂ ಕೂಡ ಕಾಂಪಿಟಿಷನ್ ಇರುತ್ತೆ. ಆ ಕಾಂಪಿಟಿಷನ್ಗೋಸ್ಕರ ಇವತ್ತಿನಿಂದ ರೆಡಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವರು ಮಾಡ್ತಾರೆ. ಆದ್ರೆ ಒಂದು ಈ ಭೌತಿಕವಾದಿಗಳು ಅವ್ರಿಗೇನ್ ತಿಳಿಯಲ್ಲ ಅಂದ್ರೆ ಮೇಲೆ ಉಚ್ಚ ಸ್ಥಾನ ಏನಿದೆ, ಶಿಖರ ಏನಿದೆ, ಅವ್ರು ಯಾವ ಪ್ರಗತಿಗೆ ಮುಟ್ಬೇಕಂತಾರೆ ಆ ಪ್ರಗತಿ ಕೆಲವೇ ಜನ ಮುಟ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಎಷ್ಟು ಜನ ಭಾರತದ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೊನೆಗೆ ಒಬ್ಬರೇ ಆಗೋದು. ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಷ್ಟು ಜನ ಪ್ರಯತ್ನ ಮಾಡ್ತಾರೆ, ಕೊನೆಗೆ ಒಬ್ಬರೇ ಆಗೋದು. ದೊಡ್ಡ ದೊಡ್ಡ ಕಂಪನಿದಲ್ಲಿ ಸಿಇಒಗಳು, ಬಾಸ್ಗಳು ಬಹಳ ಕಡಿಮೆ ಜನ ಆಗ್ತಾರೆ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಯತ್ನ ಪ್ರತಿಯೊಬ್ರು ಮಾಡ್ತಾ ಇರ್ತಾರೆ. ಅದ್ರ ಪರಿಣಾಮ ಏನಾಗುತ್ತೆ, ಬಹುತೇಕವಾಗಿ ಎಲ್ಲರಿಗೂ ನಿರಾಶೆನೇ ಬರುತ್ತೆ. ಯಾಕಂದ್ರೆ ಅವರು ಆ ಸ್ತರದಲ್ಲಿ ಮುಟ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ನಿರಾಶೆನೆ ಬರುತ್ತೆ. ಅದಕ್ಕೆ ನಾವು ನಮ್ಮ ಮಕ್ಕಳ ಪ್ರತಿ ಏನ್ ಆಸೆಗಳನ್ನ ಇಟ್ಕೊಂಡಿದ್ದೇವೆ, ಸಾಮಾನ್ಯವಾಗಿ ಅಪೇಕ್ಷಿತವಾಗಿದೆ, ಬಹುತೇಕವಾಗಿ ಎಲ್ಲಾ ಆಸೆಗಳು ನಿರಾಶೆನೆ ಆಗೋದು. ಯಾಕಂದ್ರೆ ಆ ಉಚ್ಚ ಸ್ತರದಲ್ಲಿ ಎಲ್ಲರೂ ಮುಟ್ಲಿಕ್ಕೆ ಆಗಲ್ಲ, ಯಾರೋ ಒಂದಿಬ್ರು ಆ ಯಶಸ್ಸನ್ನು ಪ್ರಾಪ್ತ ಮಾಡ್ಬೋದು. ಆದ್ರೆ ಆ ಯಾರೋ ಒಂದಿಬ್ರು ಏನ್ ಪ್ರಾಪ್ತ ಮಾಡ್ತಾರೆ, ಆ ಸ್ಥಾನವನ್ನು ಯಾರಿಗೆ ಸಿಗುತ್ತೆ ಆ ಜನರು ಕೂಡ ಅಲ್ಲಿ ಶಾಶ್ವತ ಅಲ್ಲ. ಸ್ವಲ್ಪ ದಿನ ಆದ್ಮೇಲೆ ಆ ಸ್ಥಾನವನ್ನು ತ್ಯಾಗ ಮಾಡ್ಬೇಕಾಗುತ್ತೆ. ಈಗ ಮಂತ್ರಿ ಮಂಡಲದಲ್ಲಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮುಂದಿನ ಎಲೆಕ್ಷನ್ ಬರುತ್ತೆ, ಅವ್ರನ್ನ ಸೋಲಿಸಿ ಬೇರೆ ಅವ್ರನ್ನ ಆತರ ಏನಾಗ್ಲಿಲ್ಲ ಅಂದ್ರೂ ಕೊನೆಗೆ ವಯಸ್ಸಾಗಿ ಸಾವು ಬಂದ್ಮೇಲಂತೂ ಬಿಡ್ಲೇಬೇಕಾಗುತ್ತೆ. ಅದಕ್ಕೆ ಈ ಪ್ರವೃತ್ತಿ ಮಾರ್ಗದಲ್ಲಿ ಬರೀ ಉದಾಸೀನತೆ ಇದೆ ಹೊರತು ಅದರಲ್ಲಿ ಏನು ಸುಖ ಇಲ್ಲ. ಯಾಕಂದ್ರೆ ಒಂದು ದಿನ ಆ ಮಾರ್ಗದಲ್ಲಿ ಹೋದಾಗ ದುಃಖನೇ ಆಗುತ್ತೆ. ಯಾಕಂದ್ರೆ ಆ ಸ್ಥಾನವನ್ನು ಮೊದ್ಲೇ ಮಾತಂದ್ರೆ ಆ ಸ್ಥಾನ ಸಿಗೋದು ಕಷ್ಟ, ಎಲ್ಲರಿಗೂ ಸಿಗಲ್ಲ. ಅಪ್ಪಿತಪ್ಪಿ ಯಾರಿಗಾದ್ರೂ ಸಿಕ್ಕರೂ ಸಹ ಒಂದಿನ ಅವರು ಅದನ್ನ ಬಿಡ್ಲೇಬೇಕಾಗತ್ತೆ. ಆದ್ರೆ ನಿಜವಾದ ಯಶಸ್ಸು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಅದು ಅಧ್ಯಾತ್ಮದಲ್ಲಿ ಅಷ್ಟೇ ಸಾಧ್ಯ, ಲೌಕಿಕ ಜಗತ್ತಿನಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೃಢ ವಿಶ್ವಾಸ ಭಕ್ತರಿಗಿರ್ಬೇಕು. ಏನಂತೆ, ಕೃಷ್ಣನ ಮೇಲೆ ಅವಲಂಬನೆ ಆಗಿ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದ್ರೆ ಆ ಮಾರ್ಗದಲ್ಲಿ ಏನೂ ನಷ್ಟ ಇಲ್ಲ. ಆದ್ರೆ ಲೌಕಿಕ ಮಾರ್ಗದಲ್ಲಿ ಎಷ್ಟೇ ಹೋದ್ರು ಕೊನೆಗೆ ಅದು ಫೇಲ್ಯೂರ್ ಆಗೋದು, ಅದ್ರಲ್ಲಿ ಏನ್ ಸಕ್ಸಸ್ ಆಗಲ್ಲ. ಈ ದೃಢ ವಿಶ್ವಾಸ ಭಕ್ತರಿಗಿರ್ಬೇಕು. ಯಾಕೆ ನೀವ್ ಹೇಳ್ತೀರಾ ಭಕ್ತಿ ಮಾರ್ಗದಲ್ಲಿ ಏನ್ ನಾಶ ಆಗಲ್ಲ ಅಂತ? ದೇವಸ್ಥಾನಕ್ಕೆ ಬಂದು ಸ್ವಲ್ಪ ದಿನ ಭಕ್ತಿ ಸೇವೆ ಮಾಡಿ ಬಿಟ್ಟು ಹೋಗ್ತಾರಲ್ಲ ಜನ, ಅವ್ರಿಗೇನಾಗುತ್ತೆ? ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸಮ ಶುಚೀನಾಂ ಶ್ರೀಮತಾಂಗೆ ಯೋಗೋ ಭ್ರಷ್ಟೋಪಜಾಯತಿ. ಯಾರು ಯೋಗ ಭ್ರಷ್ಟರಿರ್ತಾರೆ, ಯೋಗದ ಮಾರ್ಗದಿಂದ ಭ್ರಷ್ಟರಾಗ್ತಾರೆ, ಭಕ್ತಿಯ ಮಾರ್ಗದಿಂದ ಭ್ರಷ್ಟರಾಗ್ತಾರೆ, ಅವರಿಗೆ ಮುಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ಕುಲದಲ್ಲಿ ನಾನು ಜನ್ಮ ಕೊಡ್ತೀನಿ ಅಂತ. ಯಾವ ಒಳ್ಳೆ ಕುಲ? ಶುಚೀನಾಂ ಶ್ರೀಮತಾಂ ಗೇಹೆ ಅಂದ್ರೆ ಬಹಳ ದೊಡ್ಡ ಆಚಾರ್ಯ ಪರಿವಾರ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ಜನ್ಮ ಕೊಡ್ತೀನಿ, ಇಲ್ಲಾದ್ರೆ ಬಹಳ ದೊಡ್ಡ ಧನಿಕರ ಪರಿವಾರದಲ್ಲಿ ಜನ್ಮ ಕೊಡ್ತೀನಿ ಅಂತ. ಈ ತರ ಈಗ ಕೆಲವೊಂದ್ ಜನರು ಏನೋ ಭೌತಿಕ ಲಾಭ, ಭೌತಿಕ ಸುಖಕ್ಕೋಸ್ಕರ ಮಾರ್ಗವನ್ನು ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಅಂತವ್ರಿಗೆ ಧನಿಕರ ಮಾರ್ಗದಲ್ಲಿ ಧನಿಕರ ಪರಿವಾರದಲ್ಲಿ ಹುಟ್ಟಿಸ್ತಾರೆ.
ಅದರಿಂದ ನಿಮ್ಮ ಧನದ ಆಸೆನೂ ಪೂರ್ತಿ ಆಯ್ತು, ಇನ್ನು ನೀವು ಹೊಟ್ಟೆಗೋಸ್ಕರ ದುಡಿಯೋ ಅವಶ್ಯಕತೆ ಇಲ್ಲ, ನೀವು ಬರೀ ಭಕ್ತಿ ಮಾಡ್ತಾ ಇರಿ ಅಂತ. ತತ್ರ ತಮ್ ಬುದ್ಧಿ ಸಂಯೋಗಂ ಲಭತೆ ಪೌರುದೇವಿಕಂ. ಪೂರ್ವ ಜನ್ಮದಲ್ಲಿ ಎಲ್ಲಿ ತನಕ ಮಾಡಿದ್ರು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಅದು, ಹೊರತು ಮತ್ತು ಝೀರೋದಿಂದ ಶುರು ಮಾಡೋ ಅವಶ್ಯಕತೆ ಇಲ್ಲ. ನೀವು ಜೀವನದಲ್ಲಿ ಎಷ್ಟೇ ಧನ ಸಂಗ್ರಹ ಮಾಡಿ, ಎಷ್ಟೇ ಬಹಳ ದೊಡ್ಡ ಆಸ್ತಿವಂತರಾಗ್ರಿ, ಏನೇ ಆದ್ರೂ ಕೂಡ ಕೊನೆಗೆ ಸೊನ್ನೆಯಿಂದನೇ ಶುರು ಆಗುತ್ತೆ. ನೀವು ಈ ಜನ್ಮದಲ್ಲಿ ಒಂದು MA ಡಿಗ್ರಿ ಮಾಡ್ಬೋದು, MSc ಮಾಡ್ಬೋದು, MTech ಮಾಡ್ಬೋದು, ಆಮೇಲೆ PhD ಮಾಡ್ಬೋದು, ಎಷ್ಟೇ ದೊಡ್ಡ ಅಧ್ಯಯನ ಮಾಡಿದ್ರು ಕೂಡ ಇವತ್ತು PhD ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ABCD ಇಂದಾನೇ ಶುರು ಮಾಡ್ಬೇಕು. ಇದು ಪ್ರಕೃತಿಯ ನಿಯಮ. ಹೋದ್ ಜನ್ಮದಲ್ಲಿ ಇವರು PhD ಮಾಡಿದ್ದಾರೆ, ಅಲ್ಲಿಂದ ಮುಂದೆ ಓದ್ಲಿ ಈ ಜನ್ಮದಲ್ಲಿ ಅನ್ನುವಂಥದ್ದು ಯಾವ ಕಾನೂನು, ಯಾವ ನಿಯಮ ಎಲ್ಲೂ ಇಲ್ಲ. ಮತ್ತೆ ABCD ಇಂದಾನೇ ಶುರು ಮಾಡ್ಬೇಕು. ಆದ್ರೆ ಕೃಷ್ಣ ಭಕ್ತಿಯಲ್ಲಿ ಆತರ ಅಲ್ಲ. ನೀವು ಭಕ್ತಿಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಬಂದು ಒಂದು ಹೂ ಏರ್ಸಿರ್ತೀರಾ, ಅಥವಾ ಒಂದು ದೇವರಿಗೆ ಆರತಿ ಹಾಡಿರ್ತೀರಾ, ದೇವ್ರ ಮುಂದೆ ಚಪ್ಪಾಳಿ ಬರ್ಸಿರ್ತೀರಾ, ಅದು ಪರ್ಮನೆಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಅದು ಯಾವ ಕಾರಣಕ್ಕೂ, ಈಗ ಒಬ್ಬ ವ್ಯಕ್ತಿ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಸಂಗ್ರಹ ಮಾಡ್ತಾನೆ, ಇವತ್ತು ಕೋಟಿಗಟ್ಲೆ ಗಳಿಸಿದ್ರು ಅದರಿಂದ 1,000 ರೂಪಾಯಿ ಅಥವಾ 1 ಪೈಸೆ ಮುಂದಿನ ಜನ್ಮದಲ್ಲಿ ತಗೊಂಡೋಗುವಂತ ವ್ಯವಸ್ಥೆ ಇಲ್ಲ. ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು, ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ದುಡ್ಡು ಟ್ರಾನ್ಸ್ಫರ್ ಮಾಡುವಂತ ಟೆಕ್ನಾಲಜಿ ಇವತ್ತುವರೆಗೂ ಬಂದಿಲ್ಲ. ಅದು ಯಾವತ್ತೂ ಬರಲ್ಲ. ಆದ್ರೆ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಭಕ್ತಿ ಟ್ರಾನ್ಸ್ಫರ್ ಆಗುತ್ತೆ, ಅದರ ಅಕೌಂಟ್ ಬೇರೆ. ಆ ಭಗವಂತ ಅದಕ್ಕೋಸ್ಕರ ಬೇರೆ ಅಕೌಂಟ್ ಇಟ್ಟಿದ್ದಾನೆ. ಆ ಅಕೌಂಟ್ ಮುಖಾಂತರ ಭಕ್ತಿಯನ್ನ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ತಗೊಂಡೋಗೋ ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಯಾವ ಕಾರಣಕ್ಕೂ ಆ ಭಕ್ತಿ ಏನಿದೆ ಲಾಸ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ಅದ್ಭುತವಾದದ್ದು ಇದು ಭಕ್ತಿ ಮಾರ್ಗ. ಬೇರೆ ಯಾವ ಮಾರ್ಗದಲ್ಲೂ ಈ ವ್ಯವಸ್ಥೆ ಇಲ್ಲ. ಅದಕ್ಕೆ ಈ ಭಕ್ತಿ ಮಾರ್ಗವನ್ನು ಎಲ್ಲರೂ ಅನುಸರಿಸಬೇಕು ಅಂತ ಭಗವಂತ ಇಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಏನ್ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ? ಬನ್ನಿ ಇಂಥ ಮಾರ್ಗವನ್ನು ತಗೊಳ್ಳಿ. ಯಾವ ಮಾರ್ಗ? ಈ ಮಾರ್ಗದಲ್ಲಿ ಎಲ್ಲ ಶಾಶ್ವತ, ಯಾವುದು ನಶ್ವರ ಇಲ್ಲ. ನೀವು ಏನೇ ಭಗವಂತ ಅದನ್ನ ನೆನಪಿಟ್ಕೊಳ್ತಾನೆ. ಸಾಮಾನ್ಯ ಇವತ್ತಿನ ಲೌಕಿಕ ಜಗತ್ತಿನಲ್ಲಿ ಜನ ನೀವು ಮಾಡಿರೋ ಉಪಕಾರವನ್ನು ಮರ್ತೋಗ್ಬಿಡ್ತಾರೆ. 1 ದಿನ 2 ದಿನ 4 ದಿನ ಆಗುವಷ್ಟರಲ್ಲಿ ನಿಮ್ಮ ಉಪಕಾರವನ್ನು ಮರ್ತೋಗ್ಬಿಟ್ಟಿರ್ತಾರೆ. ಇದು ಪ್ರಕೃತಿ ನಿಯಮ ಇದು. ಆದ್ರೆ ಭಗವಂತನಿಗೋಸ್ಕರ ಸ್ವಲ್ಪ ಏನಾದ್ರು ಮಾಡಿದ್ರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಸ್ವಲ್ಪ ಏನಾದ್ರು ಭಗವಂತನಿಗೋಸ್ಕರ ಮಾಡಿದ್ರೆ ಅದನ್ನ ಅವನು ಮರೆಯಲ್ಲ. ಅವನು ಜನ್ಮ ಜನ್ಮಾಂತರ ಅದಕ್ಕೋಸ್ಕರ ಏನಾದ್ರೂ ಸಹಾಯತೆ ಮಾಡೇ ಮಾಡ್ತಾನೆ, ಏನಾದ್ರೂ ಲಾಭ ಕೊಟ್ಟೆ ಕೊಡ್ತಾನೆ. ಈಗ ನೀವು ಇಷ್ಟು ದಿನ ಎಲ್ಲರೂ ಬಂದು ಪ್ರವಚನ ಕೇಳ್ತಾ ಇದ್ದೀರಾ ಇಲ್ಲೇ, ಮತ್ತೆ ಈ ಜಪದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಇದು ಯಾವುದು ನಷ್ಟ ಆಗಲ್ಲ. ಇದು ಯಾವುದೋ ಜನ್ಮದಲ್ಲಿ ಮುಂದೆ ಭವಿಷ್ಯದಲ್ಲಿ ನಮಗೆ ಇದ್ರ ಲಾಭ ಬಂದೇ ಬರುತ್ತೆ. ಇದ್ರಲ್ಲಿ ಅದ್ಭುತ ಮಾರ್ಗವನ್ನು ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಭಗವಂತ ನಮಗೋಸ್ಕರ ಇಷ್ಟು ಕೃಪೆ ಮಾಡ್ತಾ ಇದ್ದಾನೆ, ಇಂಥ ಮಾರ್ಗವನ್ನು ಸ್ವೀಕಾರ ಮಾಡ್ಬೇಕು. ಬಿಟ್ಟು ನಶ್ವರ ಆಗುವಂತ ಪ್ರಪಂಚದಲ್ಲಿ ಇರುವಂತ ಏನು ಸುಖ ಲಾಭ ಇದೆ ಅದಕ್ಕೆ ಹಿಂದೆ ಹೋಗ್ಬಾರ್ದು. ಇದಕ್ಕೆ ದೃಢವಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಅಂದ್ರೆ ನಿಜವಾಗಿ ವೈರಾಗ್ಯ ಬರ್ತಾ ಇದೆ, ಭಕ್ತಿಯಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಾಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಇನ್ನೂ ಅದೇ ವಿಚಾರಗಳಿರ್ತವೆ. ಇಲ್ಲಪ್ಪ ನನ್ ಕರಿಯರ್ ಒಂದ್ ಮಾಡ್ಕೊಂಡ್ಬಿಡ್ಬೇಕು, ಹೇಗಾದ್ರೂ ಮಾಡಿ ಪ್ರಮೋಷನ್ ಮಾಡ್ಕೊಂಡ್ಬಿಡ್ಬೇಕು, ಈ ಮನೆ ಸಾಕಾಗ್ತಿಲ್ಲ, ಇನ್ನೊಂದು ದೊಡ್ಡ ಮನೆ ಬೇಕು, ಈ ತರ ಅದೇ ಆಸೆಗಳು ಇನ್ನೂ ಇಟ್ಕೊಂಡಿದ್ರೆ ಆ ಪ್ರಗತಿ ಆಗ್ತಾ ಇಲ್ಲ ಅಂತ ಅರ್ಥ. ಈಗ ಇನ್ನೊಂದು ಬಹಳ ಮಹತ್ವಪೂರ್ಣವಾದದ್ದು ವಿಷಯ ಇಲ್ಲೇ ಕೃಷ್ಣ ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನಂದ್ರೆ, ಯತತೆ ಚ ತಯೋ ಭೂಯಾ ಸಂಸಿದ್ಧೌ ಪೂರ್ವನಂದನ ಪೂರ್ವಾಭ್ಯಾಸೇನ ತೇನೈವ. ಹಿಂದಿನ ಅಭ್ಯಾಸ, ಹೋದ್ ಜನ್ಮದಲ್ಲಿ ಏನು ಅಭ್ಯಾಸವನ್ನು ಮಾಡಿದ್ರು ಅದನ್ನು ಈ ಜನ್ಮದಲ್ಲಿ ಮುಂದುವರಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಎಷ್ಟೋ ಭಾರತದಲ್ಲಿ ಗೋಸ್ವಾಮಿ ಪರಿವಾರಗಳಿದ್ದಾವೆ, ಆಚಾರ್ಯ ಪರಿವಾರಗಳಿದ್ದಾವೆ, ಆತರ ಬಹಳ ಅದ್ಭುತ ಪರಿವಾರಗಳಿದ್ದಾವೆ. ಅಲ್ಲಿ ಹುಟ್ಟಿನಿಂದ ಆ ಮನೆಯಲ್ಲಿ ಹುಟ್ಟಿನಿಂದ ಭಕ್ತಿ ಸಂಸ್ಕಾರ ಇರುತ್ತೆ, ಆ ಮನೆಯಲ್ಲಿ ಆ ಶುದ್ಧ ವಾತಾವರಣ ಇರುತ್ತೆ. ಆ ತರ ವಾತಾವರಣದಲ್ಲಿ ಅವರು ಮುಂದೆ ಪ್ರಗತಿ ಮಾಡೋ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರಭುಪಾದರು ಏನ್ ಹೇಳ್ತಾರೆ, ನಮಗಾಗ್ಲಿ ನಮ್ಮ ಗುರು ಮಹಾರಾಜಿಗಾಗ್ಲಿ ಈ ತರದ ಅವಕಾಶ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆ ತರ ಒಳ್ಳೆ ಕುಲದಲ್ಲಿ ಹುಟ್ಟು ಪ್ರಭುಪಾದರು ಖಂಡಿತವಾಗಿ ಬಹಳ ಶ್ರೇಷ್ಠ ವೈಷ್ಣವರ ಕುಲದಲ್ಲಿ ಹುಟ್ಟಿದ್ರು. ಅದಕ್ಕೆ ಸಣ್ಣ ವಯಸ್ಸಿನಿಂದ ಅವ್ರ ತಂದೆ ಅವರಿಗೆ ಭಕ್ತಿಯಲ್ಲಿ ನಿಯೋಜನೆ ಮಾಡ್ತಾ ಇದ್ರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರದ್ದು ಕೇಳೋದು ಬೇಡ, ಭಕ್ತಿ ವಿನೋದ್ ಠಾಕೂರ್ ಅನ್ನುವಂತ ಶ್ರೇಷ್ಠ ವ್ಯಕ್ತಿಯ ಕುಲದಲ್ಲಿ ಅವರು
ಹುಟ್ಟಿದ್ರು. ಅದಕ್ಕೆ ಆ ಥರದ ಜನ್ಮ ಬಹಳ ದುರ್ಲಭ. ಅದಕ್ಕೆ ಹ್ಮ್ ಭಕ್ತಿ ಭಕ್ತರು, ಗೃಹಸ್ಥ ಭಕ್ತರು ಇದನ್ನ ಪ್ರಯತ್ನ ಮಾಡ್ಬೇಕು. ಏನ್ ಪ್ರಯತ್ನ ಮಾಡ್ಬೇಕಂದ್ರೆ ಅವರು ಈ ತರದ್ದು ಶ್ರೇಷ್ಠ ಯೋಗ ಭ್ರಷ್ಟರೇನಿದ್ದಾರೆ ಅವ್ರನ್ನ ತಮ್ಮ ಗರ್ಭದ ಕಡೆ ಆಕರ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇಲ್ಲಿ ಪ್ರಕೃತಿ ನಿಯಮ ಏನಿದೆ, ಬಹಳ ಒಳ್ಳೆ ಕುಲದಲ್ಲಿ ಈ ತರ ಮಕ್ಕಳು ಹುಟ್ಟುತ್ತವೆ, ಬಹಳ ಒಳ್ಳೆ ತಂದೆ ತಾಯಿಗೆ ಮಕ್ಕಳು ಹುಡ್ತಾರೆ. ಆ ಒಳ್ಳೆ ತಂದೆ ತಾಯಿ ಆಗ್ಲಿಕ್ಕೆ ನಾವು ಗಂಭೀರವಾಗಿ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಎಷ್ಟು ಗಂಭೀರವಾಗಿ ಭಕ್ತಿಯಲ್ಲಿ ಪ್ರಗತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎಷ್ಟು ಗಂಭೀರವಾಗಿ ಕೃಷ್ಣ ಪ್ರಜ್ಞೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ತಾರೆ, ಅಷ್ಟು ಈ ತರದ್ದು ಶ್ರೇಷ್ಠ ಆತ್ಮಗಳು ನಮ್ಮ ಗರ್ಭದಲ್ಲಿ ಬಂದು ನಮ್ಮ ಮನೆಯಲ್ಲಿ ಜನಿಸ್ತಾರೆ. ಕೃಷ್ಣ ಭಾವನಾಮೃತ ಸಂಘಕ್ಕೆ ಬೇಕಾಗಿರೋದು ಬಹಳ ದೊಡ್ಡ ಕೊಡುಗೆ ಇದು. ಗೃಹಸ್ಥ ಮಾಡುವಂತ ಬಹಳ ಅದ್ಭುತ ಏನಂದ್ರೆ ಬಹಳಷ್ಟು ಮಕ್ಕಳನ್ನ ಕೃಷ್ಣ ಭಾವನಾಮೃತ ಸಂಘಕ್ಕೆ ಕೊಡ್ಬೇಕು. ಇದು ಬಹಳ ಮಹತ್ವಪೂರ್ಣ. ಇವತ್ತಿನ ಜನಸಂಖ್ಯೆ ನಿಯಂತ್ರಣ ಇದೆಲ್ಲ ಸುಳ್ಳು. ಯಾಕಂದ್ರೆ ವರ್ಣಸಂಕರಗಳಿಂದ ಸಮಸ್ಯೆ ಆಗ್ತಾ ಇದೆ. ಒಳ್ಳೆ ಮಕ್ಕಳಿಂದ ಯಾವ ಕಾರಣಕ್ಕೂ ಸಮಸ್ಯೆ ಆಗಲ್ಲ. ಭೂಮಿ ದೇವಿ ಬೇಕಾದಷ್ಟು ಅನ್ನ ಕೊಡ್ಲಿಕ್ಕೆ ಸಿದ್ಧಳಾಗಿದ್ದಾಳೆ. ಆದ್ರೆ ಒಳ್ಳೆ ಪ್ರಜಾ ಬರ್ಬೇಕು. ಅದಕ್ಕೆ ಎಷ್ಟು ನಾವು ಕೃಷ್ಣ ಭಕ್ತಿಯನ್ವಾಗಿ ತಗೊಳ್ತೇವಿ, ಎಷ್ಟು ಗಂಭೀರವಾಗಿ ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಮಾಡ್ತೇವಿ, ಅಷ್ಟು ನಮ್ಮ ಮನೆ ಬಹಳ ಒಳ್ಳೆ ವಾತಾವರಣ ಆಗುತ್ತೆ ಈ ತರ ಅದ್ಭುತ ಶ್ರೇಷ್ಠ ವ್ಯಕ್ತಿಗಳು ಬರ್ಲಿಕ್ಕೆ. ಆ ಥರದ್ದು ವ್ಯಕ್ತಿಗಳು, ಆ ವಾತಾವರಣ ಆದ್ಮೇಲೆ ಆ ಥರದ್ದು ವ್ಯಕ್ತಿಗಳನ್ನ ಗೃಹಸ್ಥರು ಹುಟ್ಟಿಸಿ ಅವರಿಗೆ ಸಣ್ಣ ವಯಸ್ಸಿನಿಂದ ಆ ವಾತಾವರಣದಲ್ಲಿ ಟ್ರೈನಿಂಗ್ ಕೊಡ್ಬೇಕು. ಮನೆಯಲ್ಲಿ ತಾಯಿ ಮೊದಲೇ ಗುರು, ತಂದೆ ಎರಡನೇ ಗುರು. ಅವರು ಮನೆಯಲ್ಲಿ ವಾತಾವರಣ ನಿರ್ಮಾಣ ಮಾಡಿ ಮಕ್ಕಳನ್ನ ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಗುರುಗಳ ಹತ್ರ ಗುರುಕುಲದಲ್ಲಿ ಬಿಟ್ಟು ಮುಂದೆ ಅವರಿಗೆ ಇದ್ ಮಾಡಿದ್ರೆ ಕೃಷ್ಣ ಭಾವನಾಮೃತ ಸಂಘಕ್ಕೆ ಬಹಳ ಅದ್ಭುತ ಕೊಡುಗೆ ಆಗುತ್ತೆ. ಅದರಷ್ಟು ಅದ್ಭುತ ಕೊಡುಗೆ ಯಾವುದೂ ಇಲ್ಲ. ಇವತ್ತು ನಾವು ಹೊರಗಿನ ಜನರಿಗೆ ಹೋಗಿ ಪ್ರಚಾರ ಮಾಡ್ತಾ ಇದೀವಿ, ಕೃಷ್ಣ ಭಕ್ತಿಗೆ ಬನ್ನಿ ಅಂತ ಹೇಳ್ತಾ ಇದೀವಿ, ಪ್ರಗತಿ ಮಾಡಿ ಅಂತ ಹೇಳ್ತಾ ಇದೀವಿ. ಅದಂತೂ ಮಾಡ್ಲೇಬೇಕು, ಅದು ಬಹಳ ಮಹತ್ವಪೂರ್ಣವಾದದ್ದು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಹುಟ್ಟಿರುವಂತವ್ರು ಸಣ್ಣ ವಯಸ್ಸಿನಿಂದ ಕೃಷ್ಣ ಪ್ರಜ್ಞೆಯನ್ನು ನೋಡಿರೋರು, ಯಾಕೆ ಅವರಿಗೆ ಸಣ್ಣ ವಯಸ್ಸಿನಿಂದ ಕೃಷ್ಣ ಪ್ರಜ್ಞೆ ಸಿಗ್ತಾ ಇದೆ? ಯಾಕಂದ್ರೆ ಹೋದ ಜನ್ಮದಲ್ಲಿ ಏನೋ ಒಂದು ಅದ್ಭುತ ಕಾರ್ಯ ಮಾಡಿರ್ತಾರೆ ಅವರು ಕೃಷ್ಣ ಭಕ್ತಿಯಲ್ಲಿ. ಆ ತರ ಅದ್ಭುತ ಕಾರ್ಯವನ್ನು ಮಾಡಿರೋ ಕಾರಣದಿಂದ ತಂದೆ ತಾಯಿಗಳು ಅವ್ರಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಪ್ರಸಾದ ತಿನ್ನಿಸ್ತಾರೆ. ಏನಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಕರ್ತಾಳ ತಗೊಂಡು ಕರ್ತಾಳವನ್ನು ಬಾರಿಸ್ತಾರೆ, ಅವರು ಕೀರ್ತನೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೋದ ಜನ್ಮದ್ದು ತಗೊಂಡ್ಬಂದಿರ್ತಾರೆ. ಆ ಥರದ ಆತ್ಮಗಳಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅವರಿಗೆ ಕೃಷ್ಣ ಭಕ್ತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಹಳ ಮಹತ್ವಪೂರ್ಣವಾದ ಕೆಲಸ. ಅದಕ್ಕೆ ಮಕ್ಕಳ ಮೇಲೆ ಬಹಳ ಗಂಭೀರತೆ ಇರಬೇಕು. ಅವರ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಆಗ್ತಾರೋ ಇಲ್ಲೋ ಅದನ್ನ ತುಂಬಾ ಗಂಭೀರವಾಗಿ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ನೋಡ್ಕೊಳ್ಳೋದು. ಅದಕ್ಕೆ ನಾವು ಎಷ್ಟು ಈ ಅಭಕ್ತರ ಸಂಘವನ್ನು ಕೊಡ್ತೇವಿ ಅಷ್ಟು ಅವರಿಗೆ ಆ ಪ್ರಗತಿ ಆಗ್ತಾ ಇಲ್ಲ. ಶಾಲಾ ಕಾಲೇಜುಗಳ ಮುಖಾಂತರ ಅವರಿಗೆ ಆ ಪ್ರಗತಿ ನಿಂತು ಹೋಗ್ತಾ ಇದೆ. ಅದಕ್ಕೆ ಇವರಿಗೆ ಕೃಷ್ಣ ಭಕ್ತಿ ಮೊದಲೇ ಮಾತಂದ್ರೆ ಆತರ ಮಕ್ಕಳು ಹುಟ್ಟಿಸಿ ಮತ್ತೆ ಅವ್ರನ್ನ ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಮಾಡಿಸೋದು ಇದು ಬಹಳ ಮಹತ್ವಪೂರ್ಣವಾದದ್ದು. ಅದಕ್ಕೆ ಕೃಷ್ಣ ಕೊನೆಗೆ ಸಾರಾಂಶದಲ್ಲಿ ಏನ್ ಹೇಳ್ತಾನಂದ್ರೆ, ಕರ್ಮ, ಜ್ಞಾನ, ತಪಸ್ಯ, ಯೋಗ ಇವೆಲ್ಲ ಚರ್ಚೆ ಆಗಿದೆ. ಇದರಲ್ಲಿ ಕರ್ಮಕಾಂಡ ಮಾಡುವಂತ ವ್ಯಕ್ತಿ ಏನಿದ್ದಾನೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾನೆ, ಅವನಿಗಿಂತ ಜ್ಞಾನಿ ಶ್ರೇಷ್ಠ. ಯಾರು ಜ್ಞಾನ ಯಜ್ಞ ಮಾಡ್ತಾನೆ ಅವನು ಶ್ರೇಷ್ಠ. ಜ್ಞಾನಿಗಿಂತ ತಪಸ್ವಿ ಶ್ರೇಷ್ಠ. ಬರೀ ಜ್ಞಾನವನ್ನು ಗಳಿಸಲ್ಲ, ಅದರ ಆಧಾರದ ಮೇಲೆ ತಪಸ್ಸೆ ಮಾಡ್ತಾನೆ, ಅವನು ಶ್ರೇಷ್ಠ. ತಪಸ್ವಿಗಿಂತ ಯೋಗಿ ಶ್ರೇಷ್ಠ. ಅದಕ್ಕೆ ಇವರೆಲ್ಲರಲ್ಲಿ ಯೋಗಿ ಶ್ರೇಷ್ಠವಾದವನು ಅಂತ ಈ ಕೃಷ್ಣ ಹೇಳ್ತಾನೆ. ಈಗ ಯೋಗಿಗಳಲ್ಲಿ ಶ್ರೇಷ್ಠರು ಯಾರು? ಅದು ಕೊನೆ ಶ್ಲೋಕದಲ್ಲಿ ಹೇಳ್ತಾರೆ. ಯೋಗಿನಾಂ ಅಪಿ ಸರ್ವೇಶಾಂ ಮದ್ಗತೆ ನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ತಮೇ ಯುಕ್ತ ತಮೋಮತಃ. ಯೋಗಿಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಯಾರು? ಯಾರು ಕೃಷ್ಣನ ಭಜನೆ ಮಾಡ್ತಾರೆ, ಕೃಷ್ಣನ ಭಕ್ತಿ ಮಾಡ್ತಾರೆ, ಅವರು ಎಲ್ಲಕ್ಕಿಂತ ಶ್ರೇಷ್ಠರು ಅಂತ ಹೇಳ್ತಾರೆ. ಇಡೀ ಭಗವದ್ಗೀತೆಯಲ್ಲಿ ಇದು ಒಂದೇ ವಿಷಯ ಕೃಷ್ಣ ಪದೇ ಪದೇ ಬೇರೆ ಬೇರೆ ರೀತಿಯಿಂದ ಹೇಳ್ತಾ ಇದ್ದಾನೆ. ಕರ್ಮಿಗಳಲ್ಲಿ, ಕರ್ಮ ಮಾರ್ಗದಲ್ಲಿ ಇರುವಂತವ್ರು, ಅವರಲ್ಲಿ ಶ್ರೇಷ್ಠ ಯಾರು? ಯತ್ ಕರೋಷಿ ಯದಾಸ್ನಾಸಿ ಯಜ್ಜೋಹಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ ಕುರುಶ್ವ ಮದರ್ಪಣಂ. ನೀವು ಏನ್ ಕರ್ಮ ಮಾಡ್ತೀರಿ, ನೀವೇನ್ ಕಾರ್ಯ ಮಾಡ್ತೀರಿ, ನೀವೇನ್ ಸ್ವಧರ್ಮ ಮಾಡ್ತೀರಿ, ಅದರ ಫಲವನ್ನು ಕೊನೆಗೆ ಅರ್ಪಣೆ ಭಗವಂತನಿಗೆ ಮಾಡ್ಬೇಕು, ಅವನು ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಕರ್ಮ ಇರ್ಲಿ ಅದರ ಫಲ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಅರ್ಪಣೆ ಮಾಡುವಂತ ಫಲ ಬರ್ಬೇಕು. ಅದಕ್ಕೆ ಆ ಫಲದ ಜವಾಬ್ದಾರಿ ತಗೋಬೇಕು, ಮತ್ತೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಇದು ಕರ್ಮಯೋಗ. ಜ್ಞಾನ ಯೋಗ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮಗಳು
ಜ್ಞಾನಿಗಳು ಬಹಳ ಜ್ಞಾನ ಸಂಗ್ರಹ ಮಾಡ್ತಾರೆ, ಬಹಳಷ್ಟು ಶಾಸ್ತ್ರಗಳನ್ನ ಓದ್ತಾರೆ, ವೇದಾಂತ ದರ್ಶನಗಳನ್ನ ಓದ್ತಾರೆ. ಕೊನೆಗೆ ಅವ್ರು ಯಾವ ಸ್ತರದಲ್ಲಿ ಬರ್ಬೇಕಂದ್ರೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವಸ್ವ, ನಿಜವಾದ ಶ್ರೇಷ್ಠ ವ್ಯಕ್ತಿ ಅಂದ್ರೆ ವಾಸುದೇವ. ಅವನು ಅವನ ಸೇವೆ ಮಾಡ್ಬೇಕು ಅನ್ನೋಂತ ಭಾವನೆಯಲ್ಲಿ ಯಾರು ಬರ್ತಾರೆ ಅವರು ನಿಜವಾದ ಮಹಾತ್ಮ. ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ ಅಂದ್ರೆ ಯಾರು ಒಂದ್ ಸ್ವಲ್ಪ ಕಾವಿ ಬಟ್ಟೆ ಹಾಕೋತಾರೆ ಅಥವಾ ಯಾರು ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಮಹಾತ್ಮ ಅಂತಂತಾರೆ. ಯಾರು ಬಹಳ ಅದ್ಭುತ ವ್ಯಕ್ತಿ, ಭಾರತದ ಪ್ರತಿಯೊಂದು ಮನೆಯಲ್ಲಿ ಅವ್ರ ಚಿತ್ರ ಇದೆ, ಅವರಿಗೆ ಮಹಾತ್ಮ ಅಂತ ಇದ್ದಾರೆ ಇವತ್ತು. ಆದ್ರೆ ಅವರು ನಿಜವಾದ ಮಹಾತ್ಮ ಅಲ್ಲ. ಯಾಕಂದ್ರೆ ಅವರು ಮಹಾತ್ಮ ಇದ್ರೆ ಅವರು ಈ ತರ ಭಗವಂತನ ಸೇವೆ ಮಾಡ್ತಾ ಇದ್ರು, ಭಗವಂತನ ಭಕ್ತಿಯಲ್ಲಿ ತಮ್ಮ ಧ್ಯಾನ ಇರ್ತಾ ಇತ್ತು. ಆದ್ರೆ ಆ ರಬ್ಬರ್ ಸ್ಟ್ಯಾಂಪ್ ಆಗಿರುವಂತ ಮಹಾತ್ಮಗಳಿಗೆ ಭಗವಂತನ ಮೇಲೆ ಧ್ಯಾನ ಯಾವತ್ತೂ ಇರ್ಲಿಲ್ಲ. ಆದ್ರೆ ನಿಜವಾದ ಮಹಾತ್ಮ ಯಾರಿದ್ದಾರೆ, ಯಾರ್ದು ನಿತ್ಯವಾಗಿ ಭಗವಂತನ ಮೇಲೆ ಧ್ಯಾನ ಇರುತ್ತೆ, ಅವರು ನಿಜವಾದ ಯೋಗಿ, ಸರ್ವಶ್ರೇಷ್ಠ ಯೋಗಿ ಅಂತಂತಾರೆ. ಅಂತ ಯೋಗಿ ಆಗು ಅರ್ಜುನ ಅಂತ ಹೇಳ್ತಾರೆ. ನೀವು ಅಂದ್ರೆ ಕೊನೆಗೆ ನೀನು ಕೃಷ್ಣ ಭಕ್ತ ಆಗು, ಒಳ್ಳೆ ಕೃಷ್ಣ ಭಕ್ತ ಆಗು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನ ತಿಳ್ಕೊಳ್ಳದೆ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಗವದ್ಗೀತೆಯನ್ನು ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಕೆಲವೊಂದು ಜನ ಕೃಷ್ಣ ಕರ್ಮ ಮಾಡಿದ್ದಾನೆ, ಕರ್ಮ ಮಾಡು ಅಂತ ಹೇಳಿದಾನೆ, ಕರ್ಮಯೋಗ ಅಂತ ಹೇಳಿದಾನೆ. ಕರ್ಮಯೋಗ ಅಂದ್ರೆ ಏನು, ನಾನು ಜಾಬ್ ಮಾಡ್ಕೊಂಡಿರ್ತೇನೆ ಅಂತ. ಆದ್ರೆ ಅದರಿಂದ ವೈರಾಗ್ಯ ಬರ್ತಾ ಇದೆಯಾ, ನಮ್ಮ ಆಸೆಗಳು ದಮನ ಆಗ್ತಾ ಇದೆ? ಇಲ್ಲ. ಎಷ್ಟೋ ವರ್ಷ ಆದ್ರೂ ಕೂಡ ನಮ್ಮ ಭೌತಿಕ ಆಸೆಗಳು ಅದೇ ತರ ಇರ್ತವೆ, ಪ್ರವೃತ್ತಿ ಮಾರ್ಗನೇ ಇರುತ್ತೆ. ಇನ್ನೊಬ್ರು ಹೇಳ್ತಾರೆ ಜ್ಞಾನ ಬಹಳ ಮಹತ್ವಪೂರ್ಣ, ಅದಕ್ಕೆ ನಾನು ಬಹಳಷ್ಟು ಗ್ರಂಥಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಜ್ಞಾನದಿಂದ ಮತ್ತೆ ಭಗವಂತನ ಭಕ್ತಿ ಬರ್ತಾ ಇದೆಯಾ, ಅದು ಪ್ರಶ್ನೆ. ಅದು ಬರ್ತಾ ಇಲ್ಲ ಅಂದ್ರೆ ಜ್ಞಾನ ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ. ಇನ್ನು ಕೆಲವೊಂದು ಜನ ಹೇಳ್ತಾರೆ ಯೋಗ, ಇವ ಬಹಳಷ್ಟು ಯೋಗ ಸೊಸೈಟಿಗಳಾಗಿದ್ದಾವೆ, ಅವ್ರೆಲ್ಲರೂ ಬನ್ನಿ ನಮ್ಮ ಹತ್ರ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ಯಾವ ಯೋಗವು ಭಕ್ತಿ ಯೋಗಕ್ಕೆ ಸಂಬಂಧಿಸಿದ್ದಲ್ಲ. ಇದು ಬರೀ ನಿಮ್ಮ ಶರೀರ ಆರೋಗ್ಯ ಚೆನ್ನಾಗಾಗುತ್ತೆ, ಆ ಒಳ್ಳೆ ಆರೋಗ್ಯದಿಂದ ಇನ್ನೂ ಜಾಸ್ತಿ ಇಂದ್ರಿಯ ಭೋಗ ಮಾಡ್ಬೋದು ನೀವು ಅನ್ನುವಂಥದ್ದನ್ನ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಆರೋಗ್ಯ ಚೆನ್ನಾಗಾದ್ರೆ ನೀವು ಹೋಟೆಲಲ್ಲಿ ಇನ್ನೂ ಚೆನ್ನಾಗಿ ತಿನ್ಬೋದು, ಅಥವಾ ನೀವು ಇನ್ನೂ ಕಾಮದ ಆಸೆಯನ್ನ ಪೂರ್ತಿ ಮಾಡ್ಬೋದು, ನಿಮ್ಮ ಎಲ್ಲ ಆಸೆಗಳನ್ನ ಪೂರ್ತಿ ಮಾಡ್ಬೋದು. ಈ ತರ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಇವು ಯೋಗ ಸಂಸ್ಥೆಗಳು. ಇದು ನಿಜವಾದ ಯೋಗ ಅಲ್ಲ. ಸರ್ವಶ್ರೇಷ್ಠ ಯೋಗ ಅಂದ್ರೆ ಏನು, ಇಂದ್ರಿಯ ಭೋಗವನ್ನು ಬಿಟ್ಟು ಭಗವಂತನ ಆಶ್ರಯ ತಗೊಳ್ಳೋದು, ಭಗವಂತನ ಸೇವೆ ಮಾಡೋದೇನಿದೆ ಅದು ಸರ್ವಶ್ರೇಷ್ಠ ಯೋಗ. ಅದಕ್ಕೆ ಈ ಸರ್ವಶ್ರೇಷ್ಠ ಯೋಗಕ್ಕೆ ಬರ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಬೇಕು ಅಂತ 6ನೇ ಅಧ್ಯಾಯದ ಸಾರಾಂಶ. ಭಗವಂತ ಇಷ್ಟು ಎಲ್ಲ ಮನ ನಿಗ್ರಹ, ಯೋಗಾರೂಢದಿಂದ ಹಿಡಿತಾ ಮುಂದೆ ಹೋಗ್ತಾ ಯೋಗದ ಪದ್ಧತಿ, ಶುಚೋದೇಶ ಪ್ರತಿಷ್ಠಾಪ್ಯ, ಯಾವ ಆಸನದಲ್ಲಿರ್ಬೇಕು, ಆಮೇಲೆ ಆಸನ ಆದ್ಮೇಲೆ ಮನ ನಿಗ್ರಹ ಹೇಗೆ ಮಾಡ್ಬೇಕು, ಇದೆಲ್ಲ ಹೇಳೋ ಉದ್ದೇಶ ಏನು, ಕೊನೆಗೆ ಭಗವಂತನ ಭಕ್ತಿ ಆಗ್ಬೇಕು, ಭಗವಂತನ ಭಜನೆ ಆಗ್ಬೇಕು, ಆ ಸ್ತರದಲ್ಲಿ ಒಬ್ಬ ವ್ಯಕ್ತಿ ಬರ್ಬೇಕು ಅಂತ ಆ ಉದ್ದೇಶದಿಂದ ಈ ಇಡೀ ಅಧ್ಯಾಯವನ್ನು ಭಗವಂತ ನಿರೂಪಿಸಿದ್ದಾನೆ. हरे कृष्ण। हिंदी में बता देता हूँ 2 मिनट में। मन का निग्रह करना अति मधुर, बहुत ही मुश्किल है, आसान नहीं है। तो कृष्णा यहाँ कहते हैं कि अभ्यास और वैराग्य आवश्यक है। वैराग्य बहुत ही महत्वपूर्ण है मन के निग्रह के लिए। उसके लिए एक योजना बनाना चाहिए। हाँ, हमारे जीवन में इच्छाएं कम करनी चाहिए। इसके लिए पुरातन काल में जो योग पद्धति होता था उससे संभव नहीं है, क्योंकि आजकल मन स्थिर नहीं है, सत्वगुण नहीं है, उसके वजह से बहुत समस्याएं हो रही है। और ऐसे वाक्य तो यहाँ पे क्या करना चाहिए कि कृष्ण भावनामृत में रहना चाहिए। तो ऐसे वाक्यों को देख के लोग गलत यह समझते हैं कि हाँ, हम कृष्ण भक्ति में हैं, वैराग्य वगैरह की क्या जरूरत है, हम सब वस्तुओं को कृष्णा की सेवा में लगाएंगे। परंतु ऐसे लगाते लगाते हमारी इच्छाएं जाती नहीं है तो समस्या है। मान लीजिए हमारी इच्छा है कि बहुत बड़ा करियर बनाना है, बहुत बड़ा नौकरी करना है, बहुत बड़ा घर होना चाहिए, बंगला होना चाहिए। कृष्ण भक्ति में आने के कई साल बाद भी ऐसी इच्छाएं हृदय में है, तो इसका अर्थ है कि कहीं ना कहीं प्रगति नहीं हो रही है। तो जो पथभ्रष्ट योगी होते हैं उनका क्या भविष्य होता है, अर्जुन प्रश्न पूछते हैं। जो कुछ साल हमारे मंदिर में आते हैं, कृष्ण भक्ति करते हैं, शायद कभी कभी दीक्षा भी ले ले, परंतु उसके बाद गायब हो जाते हैं, भक्तों का संग नहीं लेते, कई गायब हो जाते हैं। तो ऐसे लोगों का क्या हो जाता है? तो भौतिकवादियों का बड़ा समस्या, भौतिकवादियों की बड़ी समस्या क्या है, वह यह समझता है कि ऐसे लोग ना तो इस दुनिया में अच्छे रहेंगे, ना तो कृष्ण भक्ति में अच्छे रहेंगे। क्यों? कृष्ण भक्ति आधा अधूरा छूट गया, अभी उसमें भी आध्यात्मिक प्रगति भी नहीं हो रही, और इस दुनिया में यहाँ पे तो प्रगति नहीं हो रही, क्योंकि इतने साल आप पूरे इससे बाहर थे।
परंतु ऐसा बिल्कुल नहीं होता। क्यों? क्योंकि भगवान स्वयं उनका मार्गदर्शन कर रहे हैं, भगवान उनको अच्छा अवसर देंगे। इस जन्म में कहाँ तक भक्ति किया था, अगले जन्म में वहां से आगे जाने का अवकाश देंगे। भगवान ऐसे नहीं सोचते कि जीरो से शुरू करने हैं। भौतिक मार्ग में आप जितना ही प्रगति करें, अंततः गत्वा उसको शून्य से ही शुरू करना पड़ेगा, परंतु भक्ति के मार्ग में ऐसा नहीं है। तो यह सब देख के हर एक गृहस्थ का कर्तव्य है कि घर में अच्छा वातावरण रखे, जिससे ये अद्भुत जीवात्मा उनके गर्भ की तरफ आकर्षित हो, उनके घर की तरफ आकर्षित हो और वो वहां पे जन्म ले। योग भ्रष्ट बहुत सारे घूम रहे हैं, वो अवसर प्राप्त करना चाहते हैं अच्छे कुलों में। तो इसलिए हमें यदि हम अच्छा कुल बन जाए तो हमारे घर में ऐसे अद्भुत जीवात्मा जन्म ले सकते हैं। तो इसके लिए प्रयत्न करना बहुत ही महत्वपूर्ण है। अंततः भगवान इस सारांश यह बताते हैं कि कर्मी से ज्ञानी श्रेष्ठ है, ज्ञानी से तपस्वी श्रेष्ठ है, तपस्वी से योगी श्रेष्ठ है। और योगियों में सबसे सर्वश्रेष्ठ कौन है? वह जो हमेशा भगवान का भक्ति करता रहता है, भगवान का ध्यान करता रहता है, वह सर्वश्रेष्ठ योगी है। तो योग का शिखर यह है कि हमें नित्य भगवान का ध्यान और सेवा करना चाहिए। तो यह इसका सारांश है। हरे कृष्ण। ಒಂದ್ ಹೇಳ್ಬೇಕಂತಿದ್ದೆ, ದಿನ ಮರಿತಾ ಇದ್ದೇನೆ ನಾನು। ಮೊದಲೇ ಅಧ್ಯಾಯದ್ದು ಏನು ಭಾಗವತಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೆ, ರವಿ ಪ್ರಭು ಅವರು ಅದನ್ನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದ. ನೀವು ಅದನ್ನ ಗಂಭೀರವಾಗಿ ಅದನ್ನ ಬರೆದು ಉತ್ತರವನ್ನು ಕಳಿಸಿದ್ರ. ಅದನ್ನ ನಾನು ನಿಮ್ಗೆ ಕರೆಕ್ಷನ್ ಮಾಡಿ ಅಥವಾ ಪಾಯಿಂಟ್ಸ್ ಏನಾದ್ರು ಇದ್ರೆ ಹೇಳ್ಕೊಡ್ತೀನಿ. ಅದೇ ತರ ಎಲ್ಲರೂ ಮ್ಯೂಟ್ ಆಯ್ತು. ನಾನು ಮ್ಯೂಟ್ ಆಗಿದ್ದೇನಾ? ಇವಾಗ ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ? ಹಾ. ಅಂದ್ರೆ ರವಿ ಪ್ರಭುಗೆ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೆ. ಯಾಕಂದ್ರೆ ಮೊದಲೇ ಅಧ್ಯಾಯದ್ದು ಏನ್ ಪ್ರಶ್ನೆಗಳನ್ನ ಕಟ್ಟಿದ್ದೆ ಆ ಎಲ್ಲಾ ಪ್ರಶ್ನೆಗಳನ್ನ ಉತ್ತರವನ್ನು ಬರೆದು ಅವ್ರು ಕಳಿಸಿದ್ದಾರೆ ನಮ್ಗೆ. ತುಂಬಾ ಧನ್ಯವಾದಗಳು ಪ್ರಭು. ಧನ್ಯವಾದ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲಿಗೆ 6ನೇ ಅಧ್ಯಾಯ ಮುಗಿಯುತ್ತೆ. ಮುಂದಿನ ವಾರ, ಮುಂದಿನ ಶುಕ್ರವಾರದಿಂದ 7ನೇ ಅಧ್ಯಾಯ ಶುರು ಮಾಡ್ಬೋದು. 6, 7 ಏನ್ ಕನೆಕ್ಷನ್ ಇದೆ ಗೊತ್ತಾಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭು. ಪ್ರಭುಜಿ, ನೀವು ಭಗವದ್ಗೀತೆಯನ್ನ ಇವತ್ತಿನ ಕಾಲದಲ್ಲಿ ಜನ ಇಂದ್ರಿಯ ತೋಷಣೆಗೋಸ್ಕರ ಬಳಸ್ಕೊಳ್ತಾ ಇದಾರೆ ಅಂತ ಹೇಳಿದ್ರಿ. ಅದು ನನಗೆ ಅರ್ಥ ಆಗ್ಲಿಲ್ಲ ಪ್ರಭು. ಅದು ಇಲ್ಲ, ಅಂದ್ರೆ ಈಗ ಎಷ್ಟೋ ಜನ ತಮ್ಮ ಈ ಭೌತಿಕ ಆಸಕ್ತಿಗಳನ್ನ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ನನ್ಗೆ ಗೊತ್ತು, ಆಫೀಸಲ್ಲಿ ಕಾನ್ಫರೆನ್ಸ್ ಕೊಡ್ತಾ ಇರ್ತಾರೆ. ಅವರು ಕೃಷ್ಣನ ಭಗವದ್ಗೀತೆ ಬಗ್ಗೆ ಹೇಳ್ತಾರೆ. ನೋಡಿ, ಕೃಷ್ಣ ಕರ್ಮಣ್ಯವಾಧಿಕಾರಸ್ತೆ ಅಂತ ಹೇಳ್ತಾರೆ. ಅಂದ್ರೆ ಕರ್ಮ ಮೇಲೆ ನಿಮ್ಮೆಲ್ಲರ ಅಧಿಕಾರ ಐತೆ, ನೀವು ಒಳ್ಳೆ ಕರ್ಮ ಮಾಡ್ಬೇಕು, ಒಳ್ಳೆ ಕೆಲಸವನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮುಂದೆ ಫಲೇಷು ಕದಾಚನ ಅಂತ ಯಾರು ಹೇಳಲ್ಲ. ಕರ್ಮದ ಮೇಲೆ ನಿಮ್ ಅಧಿಕಾರ ಇದೆ, ಅದಕ್ಕೆ ನಾವೇನ್ ಕೆಲಸ ಕೊಡ್ತಾ ಇದೀವೋ ಅದನ್ನ ಗಂಭೀರವಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿ ಬಹಳ ದೊಡ್ಡ ವ್ಯಕ್ತಿಗಳಾಗ್ಬೋದು ಅಂತ ಈ ತರ ಹೇಳ್ತಾ ಇದ್ದಾರೆ. ಹೊರತು ಇದರಲ್ಲಿ ಕೃಷ್ಣ ಭಕ್ತಿ ಇದೆ, ಭಗವಂತನ ತೃಪ್ತಿಗೋಸ್ಕರ ಮಾಡೋ ಕರ್ಮಗಳನ್ನ ಮಾಡ್ಬೇಕು ಅನ್ನುವಂತ ಸಂದೇಶವನ್ನು ಕೊಡಲ್ಲ. ಅದಕ್ಕೆ ಇದೊಂದು ಉದಾಹರಣೆ. ಅದೇ ತರ ಯೋಗವನ್ನು ಕೂಡ ಭಗವಂತ ಯೋಗ ಹೇಳಿದಾನೆ, ಆ ಯೋಗದಿಂದ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ಹೇಳೋ ತಾತ್ಪರ್ಯ ಏನಂದ್ರೆ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡು ಮುಂದೆ ಆ ಆರೋಗ್ಯವನ್ನು ಇಂದ್ರಿಯ ಭೋಗಕ್ಕೋಸ್ಕರ ಬಳಸ್ಬೋದು ಅನ್ನೋ ತಾತ್ಪರ್ಯದಿಂದ ಅದನ್ನ ಜನ ಉಪಯೋಗಿಸ್ತಾರೆ. ಆತರ ಭಗವದ್ಗೀತೆಯನ್ನು ಕೂಡ ಜನ ತಮ್ಮ ಸ್ವಾರ್ಥಕ್ಕೆ ಬಳಸ್ತಾರೆ ಅಂತ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಪ್ರಭು, ಇದು ನಾವು ಭಕ್ತಿಯ ಸ್ತರವನ್ನು ಈಗ ವೈರಾಗ್ಯದಿಂದ ಐಡೆಂಟಿಫೈ ಮಾಡ್ಬೋದು. ವೈರಾಗ್ಯದ ಏನಾದ್ರು ಸ್ತರ ಇದೆಯಾ? ವೈರಾಗ್ಯ ಅಂದ್ರೆ ಪ್ರಭು ಅದನ್ನ ನಾವೇ ಟೆಸ್ಟ್ ಮಾಡ್ಬೇಕು. ನಾವು ಹೊರಗಿನ ಜನರಿಗೆ ತೋರಿಸ್ಲಿಕ್ಕೆ ಆಗಲ್ಲ. ನನಗೆ ಈಗ ನಾನು 2-3 ಉದಾಹರಣೆ ಕೊಟ್ಟೆ. ಏನಂತೆ, ನಮಗೆ ಕರಿಯರ್ ಮಾಡ್ಬೇಕು, ಅಥವಾ ನನಗೆ ಇನ್ನೂ ಜಾಸ್ತಿ ಸೇವಿಂಗ್ಸ್ ಮಾಡ್ಕೋಬೇಕು, ಅಥವಾ ನನಗೆ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಸುಖದ ವಸ್ತುಗಳು ಬೇಕು. ಈ ತರದ್ದು ಆಸೆಗಳು ಇನ್ನೂ ಇದಾವ ಮನಸ್ಸಲ್ಲಿ, ಅಥವಾ ಆಸೆಗಳು ಇರ್ಬೇಕು, ಇರ್ಬೋದು, ಏನ್ ತಪ್ಪಿಲ್ಲ. ಒಂದೇ ಸರ್ತಿ ಆಸೆಗಳು ಹೋಗಲ್ಲ, ಕಾಲಕ್ರಮೇಣ ಹೋಗುತ್ತೆ. ಆದ್ರೆ ಈ ಆಸೆಗಳು ಬೆಳೀತಾ ಇದ್ದಾವೆ ಅಂದ್ರೆ ನಮ್ದು ಎಲ್ಲೋ ಒಂದ್ ಕಡೆ ಶ್ರವಣ ಕೀರ್ತನೆ ಆಗ್ತಾ ಇಲ್ಲ ಅಂತ ಅರ್ಥ.
ನನಗೆ ಮೊದ್ಲೇ ಇಷ್ಟು ಆಸೆಗಳು ಇರ್ಲಿಲ್ಲ, ಇವತ್ತು ಇನ್ನೊಂದ್ ಸ್ವಲ್ಪ ಕರಿಯರ್ ಅಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ಆಸೆ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸರಿಯಾಗಿ ಶ್ರವಣ ಕೀರ್ತನೆ ಆಗ್ತಾ ಇಲ್ಲ ಅಂತ ಅರ್ಥ. ಅದನ್ನ ನಾವು ಗಂಭೀರವಾಗಿ ಪರೀಕ್ಷೆ ಮಾಡ್ತಾ ಇರ್ಬೇಕು ನಮ್ಮ ಸ್ವಂತ. ಧನ್ಯವಾದ ಪ್ರಭುಜಿ. ಇದು ಕೃಷ್ಣ ಪ್ರಜ್ಞೆ ಈಗ ಯೋಗಿಗಳು ಅನ್ಫಾಲನ್ ಅಂದ್ರೆ ಯೋಗಿಗಳು ಹಿಂದಿನ ಜನ್ಮದಲ್ಲಿ ಪತನಗ್ರಸ್ತರಾಗಿರ್ತಾರೆ, ಅವ್ರ ಮುಂದೆ ಇದಾಗುತ್ತೆ. ಈಗ ಆ ಒಂದು ಪರಿಸ್ಥಿತಿನಲ್ಲಿ ಈಗ ನಮ್ದು ಇವಾಗ ನಾವು ಹೋದ ಜನ್ಮದಲ್ಲಿ ಭಕ್ತಿ ಮಾಡಿದ್ವಿ ಅಂತ ನಮ್ಗೆ ಹೇಗ್ ತಿಳಿಯುತ್ತೆ? ಯಾಕಂದ್ರೆ ಎಷ್ಟೋ ಸಲ ಕೃಷ್ಣ ಭಕ್ತಿಗೆ ಬಂದಾಗ ಎಲ್ಲ ಹೊಸದ್ ಅನ್ಸುತ್ತೆ. ಕೃಷ್ಣ ಭಕ್ತಿನಲ್ಲಿ ನಾವು ಏನೂ ಗೊತ್ತೇ ಇರೋದಿಲ್ಲ, ಝೀರೋದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ನಮ್ಗೆ ಹೇಗದು ಅನುಭವ ಆಗುತ್ತೆ, ನಾನು ಹೋದ ಜನ್ಮದಲ್ಲಿ ಇದನ್ನೆಲ್ಲ ಮಾಡಿದ್ದೆ, ಸೊ ಆ ಒಂದು ಇದರಿಂದ ನನಗಿದು ಸಿಕ್ತಿದೆ ಅಂತ ಹೇಗ್ ಅದನ್ನ ಅರ್ಥ ಮಾಡ್ಕೊಳ್ಳಿ? ನೋಡಿ, ಇದು ಲಕ್ಷಣದಿಂದ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಪಾಪ ಈಗ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರೆ, ಕೆಲವೊಂದ್ ಜನ ಬಂದ ತಕ್ಷಣ ಏನಾದ್ರೂ ಚೇರ್ ಇಡ್ಬೇಕಾ, ಅದ್ ಮಾಡ್ಬೇಕಾ, ಇದ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಹೇಳಿ ಪ್ರಭುಜಿ ಅಂತ ಗಂಭೀರವಾಗಿ ಮುಂದೆ ಬರ್ತಾರೆ. ಅವ್ರು ನೋಡಿದ್ರೆ 6 ತಿಂಗಳಲ್ಲಿ ಬಹಳ ಸೀರಿಯಸ್ ಭಕ್ತರಾಗ್ಬಿಡ್ತಾರೆ. 16 ಮಾಲೆಗೆ ಬಂದ್ಬಿಡ್ತಾರೆ, ತುಂಬಾ ಗಂಭೀರವಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಮುಂದೆ ದೀಕ್ಷೆ ತಗೊಳ್ತಾರೆ. ಇನ್ನು ಕೆಲವೊಬ್ರು ತುಂಬಾ ಸ್ಲೋ ಇರ್ತಾರೆ, ಬರ್ತಾರೆ, ಬರೀ ವಾತಾವರಣ ನೋಡ್ತಾರೆ, ಹೋಗ್ತಾರೆ, ಅಥವಾ ಸ್ವಲ್ಪ ದಿನ ಆದ್ಮೇಲೆ ಅವರು ಕಂಟಿನ್ಯೂ ಮಾಡಲ್ಲ. ಈ ತರ ಕೆಲವೊಬ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ, ಕೆಲವೊಬ್ರದ್ದು ಗಂಭೀರತೆ ಕಡಿಮೆ ಇರುತ್ತೆ. ಭಕ್ತಿ ಪ್ರಗತಿಯಲ್ಲಿ ಅದೆಲ್ಲ ಗಂಭೀರತೆ ಏನ್ ಲಕ್ಷಣ ಅಂದ್ರೆ ಪೂರ್ವ ಜನ್ಮದಲ್ಲಿ ಅವ್ರು ಏನೋ ಒಂದು ಮಾಡಿರ್ತಾರೆ, ಅದೇ ಲಕ್ಷಣ. ಈಗ ತುಂಬಾ ಬೇಗ ಈಗ ಎಷ್ಟೋ ಸತಿ ಹಿಂಗಾಗಿದೆಯಲ್ಲ, ಇವತ್ತಿನ ಸನ್ಯಾಸಿಗಳು ಅವ್ರು ಹೇಳ್ತಾರೆ, ಯಾರೋ ಒಬ್ರು ಪ್ರಭುಜಿಗಳು ನಮಗೆ ಹೇಳಿದ್ರು ಕೃಷ್ಣ ಭಕ್ತಿಗೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ಪುಸ್ತಕ ಕೊಟ್ಟಿದ್ರು, ಅವ್ರ ಕೃಪೆಯಿಂದ ನಾವು ಬಂದಿದೀವಿ, ಆದ್ರೆ ಆ ಪ್ರಭುಜಿಗಳು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ, ಇಸ್ಕೊಂಡ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಈ ತರ ಎಷ್ಟೋ ಜನ ನಮ್ಮ ಕೃಷ್ಣ ಮಾನವಾಮೃತ ಸಂಘದಲ್ಲಿ ಇವತ್ತು ಸನ್ಯಾಸದ ಸ್ತರದಲ್ಲಿ ಬಂದಿದ್ದಾರೆ, ಆದ್ರೆ ಅವ್ರಿಗೆ ಕೃಷ್ಣ ಭಕ್ತಿಗೆ ತಂದವರು ಇಲ್ಲ. ಇದೆಲ್ಲ ಏನಂದ್ರೆ ಪೂರ್ವ ಜನ್ಮದಿಂದ ಏನಾಗಿರುತ್ತೆ, ಆದ್ರಿಂದಾನೇ ಈ ಪ್ರಗತಿ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕು ಸಾಮಾನ್ಯವಾಗಿ. ಸರಿ ಪ್ರಭು, ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲಾದ್ರೆ ಹರೇ ಕೃಷ್ಣ. ನವೀನ್ ಪ್ರಭು. ಪ್ರಭುಜಿ ಕೇಳ್ತಾ ಇದೆಯಾ ಪ್ರಭುಜಿ? ಸಣ್ಣ ಸ್ವಲ್ಪ ವಾಯ್ಸ್ ಕಡಿಮೆ ಇದೆ ಪ್ರಭು, ಹೇಳಿ ಪ್ರಭು. ಪ್ರಭು ಇದೆಯಾ? ಇವಾಗ ಕೇಳ್ತಾ ಇದೆ. ಈಗ ನೀವು ಹೇಳಿದ್ರೆ ಈಗ ಮನೆಯದು ಸೌಲಭ್ಯ ಪಡೋದಿರ್ಬೋದು ಅಥವಾ ಮತ್ತೊಂದಿರ್ಬೋದು, ಈ ತರದ ಇನ್ನ ಆಸೆಗಳಿದ್ಯಾ ಅಂತ. ಈಗ ಈ ಸಾಂಸಾರಿಕ ಜಗತ್ನಲ್ಲಿ ಇದೀವಿ ಅಂತಂದಾಗ ಕೆಲವೊಮ್ಮೆ ನಮಗೆ ಬೇಡ ಇರುತ್ತೆ, ಆದ್ರೆ ಮನೆಯಲ್ಲಿ ಬೇಕಾಗಿರುತ್ತೆ, ಆಗ ಏನ್ ಮಾಡೋದು ಪ್ರಭುಜಿ? ಅದೇ ವ್ಯವಹಾರಿಕವಾಗಿ ಕೆಲವೊಂದಿರುತ್ತೆ, ಅದು ವೈಯಕ್ತಿಕತ ಮಾರ್ಗದರ್ಶನದಿಂದ ಪರಿಸ್ಥಿತಿಯಿಂದ ಬರ್ಬೋದು. ಆದ್ರೆ ಕನಿಷ್ಠವಾಗಿ ನಮ್ಮ ಮನಸ್ಸಿನಲ್ಲೇ ಅನಾಸಕ್ತಿ ಬರ್ತಾ ಇದೆಯಾ, ಅದನ್ನ ನಾವು ಪರೀಕ್ಷೆ ಮಾಡ್ಬೇಕು. ಇಲ್ಲ ಅದು ಮಹತ್ವ ಗುಣ ಅಂತ, ಅದು ನಾವು ಭಕ್ತಿಯಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನ ಆಯ್ತಪ್ಪ, ಮನೆ ಪರಿಸ್ಥಿತಿಯಲ್ಲಿ ಭಕ್ತಿ ಜಪ ಅಂತೂ ಕಂಟಿನ್ಯೂ ಮಾಡ್ಬೇಕು, ಜಪಕ್ಕೆ ಮನೆ ಪರಿವಾರದವ್ರ ಅಡಚಣೆ ಆಗ್ಬಾರ್ದು, ಅದಕ್ಕೋಸ್ಕರ ವ್ಯವಹಾರಿಕವಾಗಿ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕೇನು, ಅದೆಲ್ಲ ಒಬ್ಬ ಭಕ್ತನ ಮಾರ್ಗದರ್ಶನದಲ್ಲಿ ಮಾಡ್ಬೋದು. ಇಲ್ಲೇ ಈ ಸಭೆಯಲ್ಲಿ ಇದು ಒಂದು ಜನರಲ್ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಒಬ್ಬ ವ್ಯಕ್ತಿಗತ ಮಾರ್ಗದರ್ಶನದಿಂದ ಆ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ಒಂದು ದಾರಿ ಕಂಡು ಬರುತ್ತೆ. ಆದ್ರೆ ಇಲ್ಲಿ ಈ ಶ್ಲೋಕಗಳಿಂದ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನನಗೆ ಆದ್ರೂ ಇದರಿಂದ ಅನಾಸಕ್ತಿ ಬರ್ತಾ ಇದೆಯಲ್ಲೋ ಅಂತ, ಅದರಿಂದ ನನ್ ನಿಜವಾದ ಪ್ರಗತಿ ಆಗ್ತಾ ಇದೆ ಅಂತ. ಅಲ್ಲ ಪ್ರಭುಜಿ, ಈಗ ವ್ಯಾವಹಾರಿಕ ಜೀವನದಲ್ಲಿ ಅನಾಸಕ್ತಿ ಬಂದ್ಬಿಟ್ರೆ ಕುಟುಂಬದ ನಿರ್ವಹಣೆ ಮಾಡೋದು ಹೇಗೆ? ಅದಕ್ಕೆ ಒಬ್ಬ ಭಕ್ತ ಬುದ್ಧಿವಂತ ಇರ್ಬೇಕು. ಈಗ ಹೇಗೆ ಒಬ್ಬ ಶಾಸ್ತ್ರದಲ್ಲಿ ಉದಾಹರಣೆ ಕೊಟ್ಟಿದೆ, ಇದು ನಾನ್ ಮಾಡಿರೋ ಉದಾಹರಣೆ ಅಲ್ಲ. ಒಂದು ಗೃಹಸ್ಥ ಸಂಸಾರಿಗಳಲ್ಲಿ ಒಬ್ಬ ಪತ್ನಿಗೆ ಹೊರಗಡೆ ಬೇರೆ ಪುರುಷನ ಮೇಲೆ ಮನಸ್ಸು ಬಂದ್ಬಿಟ್ರೆ ಅವಳೇನ್ ಮಾಡ್ತಾಳೆ, ಮನೆ ವ್ಯವಹಾರಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಯಾಕಂದ್ರೆ ಮನೆಯಲ್ಲಿ ಯಾರಿಗೂ ಸಂಶಯ ಬರ್ಬಾರ್ದು ಅಂತ. ಆದ್ರೆ ಏಕಾಂತದಲ್ಲಿ ಯಾರು ಇಲ್ದಾಗ ಅವ್ರನ್ನ ಭೇಟಿ ಮಾಡ್ತಾಳೆ, ಅವ್ರ ಸೇವೆ ಮಾಡ್ತಾಳೆ. ಆ ತರ ನಮ್ದು ಭಗವಂತನ ಮೇಲೆ ಪ್ರೀತಿ ಇರ್ಬೇಕು. ಮನೆ ವ್ಯವಹಾರಗಳನ್ನ ನಾವು ಭಗವಂತನ ಪ್ರೀತಿ
ಹಾಳಾಗದೆ ಇರೋ ತರ ಸರಿಯಾಗಿ ಮಾಡ್ಕೋಬೇಕು. ಆದ್ರೆ ಮನಸ್ಸಲ್ಲಿ ಬರೀ ಭಗವಂತನ ಮೇಲೆ ಧ್ಯಾನ ಇರ್ಬೇಕು. ಹೇಗೆ ಭಗವಂತನ ಉಪಕಾರ ಆಗ್ಲಿ, ಭಗವಂತಂದು ಒಳ್ಳೇದಾಗ್ಲಿ, ಭಗವಂತನ ಸೇವೆ ಹೇಗ್ ಮಾಡ್ಲಿ ಅನ್ನುವಂತ ಧ್ಯಾನ ಇಟ್ಕೊಂಡು ಮಾಡ್ಬೇಕು. ಆ ಚಾಣಾಕ್ಷ ಭಕ್ತರಲ್ಲಿ ಬಳಸ್ಕೋಬೇಕು ಅವರು. ಆಗತ್ತೆ, ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಆಗುತ್ತೆ, ಸಾಧ್ಯ ಇದೆ. ಸರಿ ಪ್ರಭುಜಿ, ಆಗ್ಬೋದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭು. ಇವತ್ತು ಕಾರ್ಯಕ್ರಮ ಎಂಡ್ ಮಾಡಬೇಕು. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ.